3 ವಾರದಿಂದ ವಾಕ್ಯ ಹೋಗಕ್ಕೆ ಆಗಿಲ್ಲ. ಹೋಗಕ್ಕೆ ಆಗಿಲ್ಲ. ಇವತ್ತು ಅದೇನೇ ಆಗಲಿ ವಾಕ್ಯದ ಒಳಗಡೆ ಹೋಗ್ಲೇಬೇಕು. ಅದು ದೇವ್ರು ಚಿಕ್ಕದಾಗ ನಡೆಸ್ತಾರೆ, ದೊಡ್ಡದಾಗಿ ನಡೆಸ್ತಾರೆ, ಹೇಗೆ ನಡೆಸ್ತಾರೆ ಗೊತ್ತಿಲ್ಲ. ಆದರೆ ವಾಕ್ಯ ಬರುವಾಗ ನೀವೇನು ಮಾಡಬೇಕು? ಬೆಂಕಿಯಾಗಿ ಕತ್ತಿಯಾಗಿ ಹಿಡ್ಕೊಬೇಕು. ಅಲ್ಲೂಯ. ಸರಿ, 2 ಕೊರಿಂಥದವರಿಗೆ 12ನೇ ಅಧ್ಯಾಯ 9ನೇ ವಚನ ಓದಿ ಸಹಾಯ ಮಾಡ್ರಿ. 2 ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನವನ್ನು ಓದಿ ಸಹಾಯ ಮಾಡ್ರಿ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದೇನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವಂತ ನಿರ್ಬಲ ಅವಸ್ಥೆಗಳ ವಿಷಯಗಳಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುತ್ತೇನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸಭೆ ಅಂದಮೇಲೆ ಕಷ್ಟಗಳು ಬರ್ತದೆ, ವಿಶ್ವಾಸಿಗಳು ಅಂದಮೇಲೆ ಹೋರಾಟಗಳು ಬರ್ತದೆ. ಹಲ್ಲೆಲೂಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಅಪೊಸ್ತಲನಾಗಿರುವಂಥ ಪೌಲನಿಗೆ ಏನು ಕಡಿಮೆ ಇರಲಿಲ್ಲ. ದೊಡ್ಡ ಶ್ರೀಮಂತನಾಗಿದ್ದ, ರೋಮ್ ಕೆಲಸದವನಾಗಿದ್ದ, ದೊಡ್ಡ ಹಡಗಿಗೆ ಯಜಮಾನನಾಗಿದ್ದ, ಒಳ್ಳೆ ವಿದ್ಯೆಯಲ್ಲಿ ಪಂಡಿತನಾಗಿದ್ದ, ಎಲ್ಲ ಸೌಕರ್ಯಗಳು ಅವನಿಗಿತ್ತು. ಕೈಗೊಂದಾಳು ಕಾಲುಗೊಂದಾಳಿದ್ರು, ಎಲ್ಲ ಅನುಕೂಲ ಇರುವಂಥ ಪೌಲ ಸಭೆಗಳಿಗೆ ವಿರೋಧವಾಗಿ, ಸಭೆಗಳನ್ನು ಹಿಂಸೆಪಡಿಸುವವನಾಗಿ, ಸಭೆಗಳಿಗೆ ರಾಜದಂಡವನ್ನು ಎತ್ತುಕೊಂಡು ಹೋಗುವ ಸಮಯದಲ್ಲಿ ಒಂದು ದಿನ ಏನು ಮಾಡ್ತಾ ಇದ್ದಾನೆ? ರಾಜನ ಹತ್ರ ಹೋಗ್ಬಿಟ್ಟು ಪತ್ರ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಏನಂತೇಳಿ? ಸಭೆಯವರನ್ನ ಸೆರೆಗೆ ಹಾಕ್ಬೇಕು, ಕೊಲ್ಲಬೇಕು, ಹಿಂಸೆ ಪಡಿಸ್ಬೇಕು, ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಮೈಂಡ್ ಜಾಗದಿಂದ ಪತ್ರ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಆ ಸಮಯದಲ್ಲಿ ಹೋಗುವಾಗ ಒಂದು ಪಟ್ಟಣ ಬರುತ್ತೆ. ಆ ಪಟ್ಟಣ ದಮಸ್ಕ ಪಟ್ಟಣ. ಈ ದಮಸ್ಕ ಪಟ್ಟಣದ ಹತ್ರ ಇವನು ಹೋಗ್ತಾ ಇರುವಾಗ ಸಟ್ಟನಾಗಿ ಕುದುರೆಗಳೆಲ್ಲ ಭಯ ಪಡಕ್ಕೆ ಸ್ಟಾರ್ಟ್ ಆಗುತ್ತೆ. ವೇಗವಾಗಿ ಹೋಗ್ತಾ ಇರುವಂತ ಕುದುರೆಗಳು ಸ್ವಲ್ಪ ನಿಧಾನ ನಡಿಲಿಕ್ಕೆ ಪ್ರಾರಂಭವಾಗುತ್ತೆ. ಏನಂತ ನೋಡುವಾಗ ಧೈರ್ಯ ಅಂತ ಹೇಳಿ ಒಂದು ಬೆಳಕು ಅವನ ಮುಂದಗಡೆ ಬಂದು ನಿಲ್ಲುತ್ತೆ. ಹಲ್ಲೆಲೂಯ. ಒಂದು ಬೆಳಕು ಅವನ ಮುಂದಗಡೆ ನಿಂತು ಆ ಬೆಳಕು ಅವನ ಹತ್ರ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆ ಬೆಳಕು ಹೇಳುತ್ತೆ, ಸೌಲನೇ ಸೌಲನೇ, ಯಾಕೆ ನೀನು ನನ್ನನ್ನು ಹಿಂಸೆ ಪಡಿಸ್ತಿ ಅಂತೇಳಿ ದೇವರು ಮಾತಾಡ್ತಾನೆ. ಆ ಟೈಮ್ನಲ್ಲಿ ಸಟ್ಟನೆ ಕೆಳಗಡೆ ಬಿದ್ದು ಸಾಷ್ಟಾಂಗ ನಮಸ್ಕರಿಸಿ ಕರ್ತನ ಬೆಳಕನ್ನು ನೋಡ್ಲಿಕ್ಕಾಗದೆ, ಕರ್ತನೇ ನೀನು ಯಾರು ಎಂಬುದಾಗಿ ಹೇಳಿ ಪೌಲನು ಕೇಳ್ತಾನೆ. ಆಗ ದೇವರು ಹೇಳ್ತಾರೆ, ನೀನ್ ಹಿಂಸೆ ಪಡಿಸ್ತಾ ಇರುವಂತ ಅವನೇ ನಾನು. ನನ್ನ ಜನರನ್ನು ನೀನು ಮುಟ್ಟುವುದಾದರೆ ನನ್ನ ಕಣ್ಣಿನ ಗುಡ್ಡೆಯನ್ನ ಮುಟ್ಟುವ ಹಾಗೆ ಅವನೇ ನಾನು ಹಿಡಿದು ಬಂದಿದ್ದೇನೆ ಎಂಬುದಾಗಿ ಕರ್ತನು ಹೇಳ್ತಾನೆ. ನೀನ್ ನನ್ನ ಜನರನ್ನ ಮುಟ್ಟೋದಾದ್ರೆ ನನ್ನ ಕಣ್ಣಿನ ಗುಡ್ಡೆಯನ್ನ ಮುಟ್ಟುವ ಹಾಗೆ. ಅಂದ್ರೆ ನನ್ನ ಜನರು ನನ್ನ ಕಣ್ಣಿದ್ದ ಹಾಗೆ. ಹಲ್ಲೆಲೂಯಾ. ನನ್ನ ಸಭೆ ನನ್ನ ಕಣ್ಣು ಇರುವ ಹಾಗೆ, ನನ್ನ ಜನರು ನನ್ನ ಕಣ್ಣಿದ್ದ ಹಾಗೆ. ನನ್ನ ಕಣ್ಣನ್ನು ಯಾರು ಮುಟ್ಟಲಾರ್. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ಸಭೆಯನ್ನ ನನ್ನ ಜನರನ್ನ ಯಾರಾದ್ರೂ ಮುಟ್ಟೋದಾದ್ರೆ ನನ್ನ ಕಣ್ಣಿನ ಗುಡ್ಡೆಯನ್ನ ಮುಟ್ಟುವ ಹಾಗೆ. ಹಾಗಾದ್ರೆ ನೀವ್ಯಾರು, ನಾನು ಯಾರು? ದೇವರಿಗೆ ಕಣ್ಣಿನ ಗುಡ್ಡೆಯಾಗಿದ್ದೇವೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಕಣ್ಣಿನ ಒಳಗಡೆ ಇಟ್ಟುಕೊಂಡಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ನೀತಿವಂತನ ಮೇಲೆ ದೇವರ ಕಣ್ಣು ಯಾವಾಗಲೂ ಇರ್ತದೆ. ಹಲ್ಲೆಲೂಯಾ. ನೀತಿವಂತನ ಮೇಲೆ ದೇವರ ಕಣ್ಣು ಯಾವಾಗಲೂ ಇರ್ತದೆ. ಯಾಕೆ ಅಂದ್ರೆ ನೀತಿವಂತನು ಯಾವಾಗಲೂ ದೇವರ ಕಣ್ಣಿನ ಒಳಗಡೆ ಇರ್ತಾನೆ, ಅವನ ಕಣ್ಣಿನ ಗುಡ್ಡೆಯಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್.
ನಾವ್ಯಾರಾಗಿದ್ದೇವೆ? ದೇವರಿಗೆ ಕಣ್ಣಿದೆ. ಈ ಕಣ್ಣು ಕುಟ್ಟಿಯನ್ನು ದೇವರೇನ್ ಮಾಡಿದ್ದಾರೆ? ದೇವರು ಬೆಳಕಾಗಿಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ವಾಕ್ಯ ಬರ್ತದೆ, 1-2 ಅಧ್ಯಾಯಗಳಲ್ಲಿ, ಇದೋ ದೇವರ ಕಣ್ಣು ಅಗ್ನಿ ಜ್ವಾಲೆ ಉಳ್ಳ ಕಣ್ಣು. ಆದ್ರೆ ಆ ಕಣ್ಣು ಯಾರು? ನಿಮಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ಪ್ರಸಂಗ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಪೌಲನಿಗೆ ದೇವರು ಹೇಳ್ತಾರೆ, ನನ್ನ ಜನರನ್ನ ಮುಟ್ಟಿದ್ರೆ ನನ್ನ ಕಣ್ಣಿನ ಗುಡ್ಡೆಯನ್ನ ಮುಟ್ಟುವ ಹಾಗೆ. ಅಂದ್ರೆ ನಾವೆಲ್ಲಿದ್ದೇವೆ? ದೇವರ ಕಣ್ಣಿನ ಒಳಗಡೆ ಇದ್ದೇವೆ. ಆ ಗುಡ್ಡೆಯೇ ನಾವಾಗಿದ್ದೇವೆ. ಹಲ್ಲೆಲೂಯಾ. ಆ ಕಣ್ಣೇ ನಾವಾಗಿದ್ದೇವೆ. ಪ್ರಕಟಣೆಯಲ್ಲಿ ವಾಕ್ಯ ಬರ್ತದೆ, ಅವನ ಕಣ್ಣುಗಳು ಅಗ್ನಿ ಜ್ವಾಲೆ ಉಳ್ಳ ಕಣ್ಣುಗಳು. ಹಾಗಂದ್ರೆ ದೇವರು ನಮ್ಮನ್ನು ಹೇಗಿಟ್ಟಿದ್ದಾನೆ? ಹಲೋ, ದೇವರು ನಮ್ಮನ್ನು ಹೇಗಿಟ್ಟಿದ್ದಾನೆ? ಅಗ್ನಿ ಜ್ವಾಲೆಯಾಗಿಟ್ಟಿದ್ದಾನೆ. ಅದಕ್ಕೆ ಶದ್ರಕ್, ಮೇಷಕ್, ಅಬೇದ್ನೆಗೋನ ಬೆಂಕಿಯಲ್ಲಿ ಹಾಕುವಾಗಲೂ ಅವ್ರು ಸುಟ್ಟೋಗಿಲ್ಲ. ಕಾರಣ, ಈ ಲೋಕದಲ್ಲಿರುವ ಬೆಂಕಿಗಿಂತಲೂ ಅವರನ್ನು ದೇವರು ದೊಡ್ಡ ಬೆಂಕಿಯಾಗಿ ಸ್ವರ್ಗದ ದೇವರು ಅವರನ್ನು ಮಾರ್ಪಡಿಸಿದನು. ಶಾಬಾದಡಾಗಾದಬು ರೀಖಮಾನ ಪ್ರೌಢ ಪ್ರಮಾಣ. ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನೆಗೋನ ಭಯಂಕರವಾದ ಬೆಂಕಿ ಕೊಂಡದಲ್ಲಿ 7ರಷ್ಟು ಅಧಿಕ ಬೆಂಕಿ ಮಾಡಿ ಹಾಕಿದ್ರು ಕೂಡ ಆ ಬೆಂಕಿ ಇವರ ಒಂದು ರೋಮವನ್ನು ಕೂಡ ಸುಟ್ಟಿಲ್ವಂತೆ. ಹಲ್ಲೆಲೂಯಾ. ಇವರುಗಳ ಒಂದು ಕೂದಲು ಕೂಡ ಹೊಗೆಯಿಂದ ವಾಸನೆ ತುಂಬಿರ್ಲಿಲ್ವಂತೆ. ಯಾಕೆ ಹೇಳ್ರಿ? ಇವರು ಯಾರು? ದೇವರ ಕಣ್ಣುಗುಡ್ಡೆ. ದೇವರ ಕಣ್ಣುಗುಡ್ಡೆ ಹೇಗಿದೆ? ಅಗ್ನಿ ಜ್ವಾಲೆ. ಹಂಗಂದ್ರೆ ನಮ್ಮನ್ನು ದೇವರು ಹೇಗೆ ಮಾಡಿದ್ದಾನೆ? ಅಗ್ನಿ ಜ್ವಾಲೆಯಾಗಿ ಮಾಡಿದ್ದಾನೆ. ಅಲ್ಲಿ 7ರಷ್ಟು ಅಗ್ನಿ ಜ್ವಾಲೆ, 7ರಷ್ಟು ಅಂತ ಅವರಲ್ಲಿ ಏನಿಲ್ಲ, ಬೆಂಕಿಯನ್ನ 7ರಷ್ಟು ಅಧಿಕವಾಗಿ ಮಾಡಿದ್ರು. ಬಟ್ ಇವ್ರು ಯಾರು? ಇವರು ಅಗ್ನಿ ಜ್ವಾಲೆ ಆಗಿದ್ದಾರೆ. ಅಗ್ನಿ ಜ್ವಾಲೆಯ ಮುಂದೆ ಅಗ್ನಿ ಏನ್ ಮಾಡಕ್ಕಾಗುತ್ತೆ? ಹಲೋ, ದೇವರು ನಿಮ್ಮನ್ನ ಈ ಲೋಕದಲ್ಲಿ ಅಗ್ನಿ ಜ್ವಾಲೆ ಆಗಿಟ್ಟಿದ್ದಾನೆ. ದೇವರ ಮಹಿಮೆಯಲ್ಲಿ ಭಯಂಕರವಾಗಿ ಇಳಿದು ಬರ್ತಾ ಇದೆ. ದೇವರು ನನ್ನನ್ನ ನಿನ್ನ ಈ ಲೋಕದಲ್ಲಿ ದೇವರ ಅಗ್ನಿ ಜ್ವಾಲೆಯಾಗಿ ಅವನು ಇಟ್ಟು ಬಿಟ್ಟಿದ್ದಾನೆ. ದೇವರು ನಿನ್ನ ಈ ಲೋಕದಲ್ಲಿ ಅಗ್ನಿ ಜ್ವಾಲೆಯಾಗಿ ಇಟ್ಟಿದ್ದಾನೆ. ಹೋರಾಟಗಳು ಬರಲ್ಲ ಅಂತಲ್ಲ, ಹೋರಾಟಗಳು ಬರುತ್ತೆ. ಬಟ್ ಹೋರಾಟ ಅಧಿಕವಾಗಿ ಮಾರ್ಪಡುವಾಗ ನೀನು ಒಂಟಿಯಾಗಿ ಕಾಣಲ್ಪಡಲ್ಲ. ಹೋರಾಟಗಳು ಅಧಿಕವಾಗಿ ಮಾರ್ಪಡುವಾಗ ಅಲ್ಲಿ ಇನ್ನೊಬ್ರು ಪ್ರಕಟವಾಗ್ತಾನೆ. ಅವನೇ ಯೇಸು ಕ್ರಿಸ್ತನು. ಅದಕ್ಕೆ ಕರ್ತನು ಹೇಳ್ತಾನೆ, ನನ್ನ ಜನರನ್ನ ಯಾರಾದ್ರೂ ಮುಟ್ಟಲಾದ್ರೆ ನನ್ನ ಕಣ್ಣು ಗುಡ್ಡೆಯನ್ನ ಮುಟ್ಟುವಾಗೆ. ನಿನ್ನನ್ನ ದೇವರು ಅಗ್ನಿ ಜ್ವಾಲೆಯಾಗಿ ಮಾರ್ಪಡಿಸಿದಾನ. ಅದಕ್ಕೆ ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಯೆಶಾಯನ ಹೇಳ್ತಾನೆ, ಜಲರಾಶಿಗಳನ್ನು ನನ್ನ ಹಾದು ಹೋಗುವಾಗ ಮುಳುಗಿ ಹೋಗಲಾರೆ, ಅಗ್ನಿಯಲ್ಲಿ ನಡೆಯುವಾಗಲೂ ದಹಿಸಿ ಹೋಗಲಾರೆ. ಯಾಕೆ? ಅದು ದಹಿಸುವ ಅಗ್ನಿ. ನನ್ನ ದೇವರು ಜ್ವಾಲೆಯ ಅಗ್ನಿಯಾಗಿ ಮಾಡಿದಾನೆ. ದಹಿಸೋದು ಬೇರೆ, ಜ್ವಾಲೆ ಬೇರೆ. ಅದಕ್ಕೆ ಬೆಂಕಿಯಲ್ಲಿ ನಾವು ನಡಿತೇವೆ, ನಡಿಬೇಕು. ಅದಕ್ಕೆ ದೇವರು ಕರೆದಿರೋದು. ನಡೆದ್ರು ಕೂಡ ನೀನ್ ಅಗ್ನಿ ಜ್ವಾಲೆ ಆಗಿದ್ಯಾ, ಅದನ್ನು ಮರಿಬಾರ್ದು. ನೀರಲ್ಲಿ ನಡಿಬೇಕು, ಸಮಸ್ಯೆಗಳಲ್ಲಿ ನಡಿಬೇಕು, ಹೋರಾಟಗಳಲ್ಲಿ ನಡಿಬೇಕು. ಆದ್ರೂ ಅವು ನಿನ್ನನ್ನು ಮುಳುಗಿಸಲ್ಲ. ಯಾಕೆ ಗೊತ್ತಾ? ನೀನ್ ಸ್ಪೆಷಲ್ ಆಗಿದ್ದಿ, ನೀನ್ ಬೇರ್ಪಡಿಸಲ್ಪಟ್ಟಿದ್ದಿ, ನೀನ್ ದೇವರ ಕಣ್ಣಿನ ಗುಡ್ಡೆ ಆಗಿದ್ದಿ. ಅವನ ರೆಪ್ಪೆ ನಿನಗಾಗಿ ಆಶ್ರಯವಾಗಿದೆ.
ಅವನ ರೆಪ್ಪೆ, ಅವನ ಕಣ್ಣಿನ ರೆಪ್ಪೆ ನಿನಗೆ ಆಶ್ರಯವಾಗಿದೆ. ಅವನ ಕಣ್ಣಿನ ರೆಪ್ಪೆಯನ್ನ ಮುಟ್ಟುವ ಶಕ್ತಿ ಈ ಲೋಕದಲ್ಲಿ ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಯುದ್ಧ ಬರುವಾಗ ನೀವು ಯುದ್ಧ ಮಾಡಬೇಡ್ರಿ. ನಿಮ್ಮ ಯುದ್ಧ ಮನುಷ್ಯರ ಮೇಲೆ ಅಲ್ಲ, ನಿಮ್ಮ ಯುದ್ಧ ಅಂಧಕಾರ ಶಕ್ತಿಗಳ ಮೇಲೆ, ಲೋಕಶಕ್ತಿಗಳ ಮೇಲೆ, ಅಧಿಕಾರಿಗಳ ಮೇಲೆ ನಿಮ್ಮ ಯುದ್ಧ. ಅದಕ್ಕೆ ನಿನಗೆ ಮಾನವನು ಶತ್ರುವಾಗಿ ಬರುವಾಗ, ಮಾನವನು ವೈರಿಯಾಗಿ ಬರುವಾಗ, ಮಾನವನು ನಿನ್ನನ್ನು ಮುಳುಗಿಸಬೇಕಂತ ಬರುವಾಗ ನೀನು ಯುದ್ಧ ಮಾಡಬೇಡ, ಮೌನವಾಗಿರು. ಯಾವನಾದ್ರೂ ಮನುಷ್ಯ ಬಂದು ನಿನ್ನನ್ನು ಮುಟ್ಟುವುದಾದ್ರೆ ಅವನು ನಿನ್ನನ್ನು ಮುಟ್ಟುವ ಹಾಗೆ ಅಲ್ಲ, ಅವನು ದೇವರ ಕಣ್ಣು ಗುಡ್ಡೆ ಮುಟ್ಟುವ ಹಾಗೆ. ದೇವರ ಕಣ್ಣು ಗುಡ್ಡೆ ಮುಟ್ಟಿದ್ರೆ ಅವನು ಮೌನವಾಗಿರಲ್ಲ, ಅವನು ಪ್ರತ್ಯಕ್ಷನಾಗುವಂತ ದೇವರಾಗಿರ್ತಾನ. ನಿನ್ನ ವಿಷಯದಲ್ಲಿ, ನಿನ್ನ ಕಾರ್ಯದಲ್ಲಿ ನಿನಗಾಗಿ ನನ್ನ ದೇವರು ಪ್ರತ್ಯಕ್ಷನಾಗ್ಬಿಟ್ರೆ ಅವನು ಎಲ್ಲರೂ ನೋಡುವ ಹಾಗೆ, ನಿನ್ನ ಸಂಗಡ ಇರುವುದನ್ನ ಜನಗಳು ನೋಡುವ ಹಾಗೆ ಅವನು ಮಾಡುವನಾಗಿರ್ತಾನ. ರಾಜನೇ ಅಲ್ಲಾಡೋಗ್ಬಿಟ್ಟ, ರಾಜನೇ ಭಯಪಟ್ಬಿಟ್ಟ. ನಾವು ಹಾಕಿದ 3 ಜನನ್ನ, ಈ 4ನೇ ವ್ಯಕ್ತಿ ಯಾರು? ಅವನು ಬೇರೆ ಯಾರು ಅಲ್ಲ, ಯಾರ ಕಣ್ಣು ಗುಡ್ಡೆ ಅಂತ ಹೇಳಿದನೋ ಅವನೇ ಹಿಡಿದು ಬಂದಿದ್ದಾನೆ. ಯಾಕೆ? ನೀನು ಮುಟ್ಟಿರುವುದು ಅವರನ್ನಲ್ಲ, ನೀನು ಮುಟ್ಟಿರುವುದು ಯೇಸುವನ್ನು. ಪ್ರೈಸ್ ದಿ ಲಾರ್ಡ್. ಹಾಗ ಅಂದಮೇಲೆ ಬೆಂಕಿ ಇಲ್ಲ ಅಂತಲ್ಲ, ಬೆಂಕಿ ಇದೆ. ನೀರಿಲ್ಲ ಅಂತಲ್ಲ, ಜಲರಾಶಿ ಇದೆ. ಅವುಗಳನ್ನ ದಾಟಿ ಹೋಗುವುದಕ್ಕೆ, ಅವುಗಳನ್ನ ಹಾರಿ ಹೋಗುವುದಕ್ಕೆ, ಅವುಗಳನ್ನ ಜಯಿಸಿ ಹೋಗುವುದಕ್ಕಾಗಿ ಕರ್ತನು ನಮ್ಮನ್ನ ಕರೆದಿರೋದು. 1 ಯೋಹಾನನ 2 ಯೋಹಾನನ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅವನಲ್ಲಿ ಅಂದ್ರೆ ಆತ್ಮದಲ್ಲಿ ಹುಟ್ಟುವುದೆಲ್ಲವೂ ಜಯಿಸುತ್ತೆ ಅಂತ. ಆತನಲ್ಲಿ, ಅವನ ರಕ್ತದಲ್ಲಿ, ಅವನ ಮಹಿಮೆಯಲ್ಲಿ, ಆತ್ಮದಲ್ಲಿ ಹುಟ್ಟಿದ ಎಲ್ಲವೂ ಜಯಿಸುವುದಕ್ಕಾಗಿ ಅಂತ ವಾಕ್ಯ ಹೇಳಲ್ಪಟ್ಟಿದೆ. ಜಯಿಸುವುದಕ್ಕಾಗಿಯೇ ನಾವು ಹುಟ್ಟಿದೀವಿ ಅಂದ ಮೇಲೆ ಏನಿದೆ ನಮಗೆ? ಅಲ್ಲೋ, ಜಯ ಹೊಂದಬೇಕಾದ್ರೆ ಏನ್ ಮಾಡಬೇಕು? ಜಯ ಹೊಂದಬೇಕಾದ್ರೆ ಏನ್ ಮಾಡಬೇಕು? ಜಯಕ್ಕೆ ನಾವು ಯುದ್ಧ ಮಾಡಬೇಕು. ಜಯ ಹೊಂದಬೇಕಾದ್ರೆ ಯುದ್ಧ ಇರ್ತದ, ಆ ಯುದ್ಧದಲ್ಲಿ ನಾವು ಗೆಲ್ಲಬೇಕು. ಹಂಗಂದ ಮೇಲೆ ದೇವರು ವಾಕ್ಯ ಯೋಹಾನನ ಬರೆದ ಆ ಪತ್ರಿಕೆಯಲ್ಲಿ 1 ಯೋಹಾನನ 2 ಯೋಹಾನದಲ್ಲಿ ವಾಕ್ಯ ಹೇಳ್ತದೆ, ಆತ್ಮನಿಂದ ಹುಟ್ಟಿದೆಲ್ಲವೂ ಜಯಿಸುವುದಕ್ಕಾಗಿಯೇ. ಈಗ ನಾವು ಆತ್ಮದಲ್ಲಿ ಹುಟ್ಟಿದ್ದೇವೆ ಇಲ್ವಾ? 1 ಯೋಹಾನನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ರಕ್ತ ಸ್ತಂಭದಿಂದ ಆಗಲಿ, ಕಾಮದಿಂದ ಆಗಲಿ, ಪುರುಷಂಕರದಿಂದ ನಾವು ಹುಟ್ಟಿದವರಲ್ಲ, ನಾವು ದೇವರಿಂದಲೇ ಹುಟ್ಟಿದವರು. ಅಲ್ಲೇಲೂಯಾ. ನಿಜನಾ? ನಾವು ಎಲ್ಲಿಂದ ಹುಟ್ಟಿರೋದು? ದೇವರು ನಮ್ಮದ ಮೇಲೆ ರಕ್ಷಕನಂತ ಸ್ವೀಕಾರ ಮಾಡಿದ ಮೇಲೆ, ನೀರಿನಲ್ಲಿ ಮುಳುಗಿ ತೀಕ್ಷ್ಣ ತೆಗೆದ ಮೇಲೆ ನಾವು ಎಲ್ಲಿ ಹುಟ್ಟಿರೋರು? ಯಾರಿಂದ ಹುಟ್ಟಿರೋರು? ದೇವರಿಂದಲೇ ಹುಟ್ಟಿದವರು. ಈ ದೇವರಿಂದ ಹುಟ್ಟಿರೋದೆಲ್ಲವೂ ಜಯಿಸುವುದಕ್ಕಾಗಿಯೇ ಹುಟ್ಟಿರೋದು, ಜಯ ಹೊಂದುವುದಕ್ಕಾಗಿಯೇ ಹುಟ್ಟಿರೋದು. ಅಲ್ಲೇಲೂಯಾ. ಹಾಗಂದ ಮೇಲೆ ನಮಗೆ ಹೋರಾಟಗಳಿಲ್ಲ ಅಂತಲ್ಲ, ಯುದ್ಧಗಳು ಇಲ್ಲ ಅಂತೇಳಿ ಅಲ್ಲ, ಸಮಸ್ಯೆಗಳು ಇಲ್ಲ ಅಂತೇಳಿ ಅಲ್ಲ, ಎಲ್ಲವೂ ಇದೆ. ಆದ್ರೆ ನಾವು ಹುಟ್ಟಿರೋದು ಜಯಿಸುವುದಕ್ಕಾಗಿ. ರೋಗದ ಹೋರಾಟ, ಪಾಪದ ಕಾರ್ಯಗಳದ್ದು ಹೋರಾಟ, ಇಚ್ಛೆಗಳದ್ದು ಹೋರಾಟ, ಈ ಲೋಕದಲ್ಲಿ ಬರೋ ದುರಾತ್ಮಗಳಿಂದ ಒಂದು ಹೋರಾಟ, ಕುಟುಂಬಗಳಿಂದ ಹೋರಾಟ, ಮಕ್ಕಳಿಂದ ಹೋರಾಟ, ಸಭೆಯಿಂದ ಹೋರಾಟ, ಸೇವಕರಿಂದ ಹೋರಾಟ, ವಿಶ್ವಾಸಿಗಳಿಂದ ಹೋರಾಟ, ಅನೇಕ ಹೋರಾಟಗಳು ಒಳಗೊಂಡಿರ್ತದೆ. ಆದ್ರೆ ನಮ್ಮನ್ನು ಸೋಲಿಸುವುದಕ್ಕಾಗಿ ಅಲ್ಲ, ನಾವು ಸೋಲೋರು ಅಲ್ಲ, ನಾವು ಜಯಿಸುವುದಕ್ಕಾಗಿ ಹುಟ್ಟಿರೋರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಕರ್ತನಲ್ಲಿ ಹುಟ್ಟಿದ್ದೇವೆ. ಎಲ್ರು ಜೋರಾಗಿ ಹೇಳ್ರಿ, ಸಗಲ್ ಕೇಳಿಸಲಿ. ನಾನು ಕರ್ತನಲ್ಲಿ ಹುಟ್ಟಿದ್ದೀನಿ, ನಾನು ದೇವರ ವಾಕ್ಯದಲ್ಲಿ ಹುಟ್ಟಿದ್ದೀನಿ, ನಾನು ಪರಿಶುದ್ಧಾತ್ಮದಲ್ಲಿ ಹುಟ್ಟಿದ್ದೀನಿ, ನಾನು ದೇವರ ಮಹಿಮೆಯಲ್ಲಿ ಹುಟ್ಟಿದ್ದೀನಿ. ಏ ಶತ್ರುವೇ, ಸೋಲುವುದಕ್ಕಾಗಿ ಅಲ್ಲ, ನಾನು ಅಡಗುವುದಕ್ಕಾಗಿ ಅಲ್ಲ,
ನಾನು ಹುಟ್ಟಿರೋದೆ ನಿನ್ನ ಮೇಲೆ ಜಯ ಹೊಂದುವುದಕ್ಕಾಗಿ. ಯಸ್, ನಾನು ಹುಟ್ಟಿರೋದೆ ನಿನ್ನ ಜಯಿಸುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ನಾನು ಹುಟ್ಟಿರೋದೆ ಮಗನೇ. ಅವನ ವರ್ಡಲ್ಲಿ ಅವನಿಗೆ ಹೇಳ್ಬೇಕು, ಬೇರೆಲ್ಲ ಹೇಳ್ತೀವಿ. ಹೇಳ್ರಿ, ನಾನು ಮಗನೇ, ನಾನು ಹುಟ್ಟಿರೋದು ಸೋಲಕ್ಕಲ್ಲ. ನನ್ನ ಮಗನೇ, ನಾನು ಹುಟ್ಟಿರೋದು ನಿನ್ನ ಜಯಿಸೋದಕ್ಕಾಗಿ, ನಿನ್ನ ಜಯಿಸೋದಕ್ಕಾಗಿ. ಆತ್ಮದಲ್ಲಿ ಹುಟ್ಟಿದ್ದೇನೆ, ಅಭಿಷೇಕದಲ್ಲಿ ಹುಟ್ಟಿದ್ದೇನೆ, ದೇವರ ಕೃಪೆಯಲ್ಲಿ ಹುಟ್ಟಿದ್ದೇನೆ, ದೇವರ ಫಲದಲ್ಲಿ ಹುಟ್ಟಿದ್ದೇನೆ. ಯಾವುದಕ್ಕಾಗಿ? ನಿನ್ನನ್ನ ಜಯಿಸೋದಕ್ಕಾಗಿ. ಈಗ ನೀವು ಹೇಳ್ರಿ, ಸಮಸ್ಯೆಗಳು ದೊಡ್ಡದ, ಹೋರಾಟಗಳು ದೊಡ್ಡದ, ರೋಗ ದೊಡ್ಡದ, ನೀ ದೊಡ್ಡವರ? ಏಷಪ್ಪ ದೊಡ್ಡವ್ರು. ಆಲ್ರೆಡಿ ಅವ್ರು ನೀನು ಹೇಳಿದ್ರು ದೊಡ್ಡವ್ರು, ಅವ್ರು ಹೇಳೋದು ದೊಡ್ಡವ್ರ. ಅವ್ರು ಇಡೀ ವರ್ಡ್ಗೆನೆ ದೊಡ್ಡವರು. ನಾನು ಹೇಳ್ತಾ ಇರೋದು, ಸಹಿತ ನನ್ನ ಮೇಲೆ ನೀನು ದೇವರನ್ನಾಗಿಟ್ಟಿದ್ದಾರೆ, ದೊಡ್ಡವನಾಗಿಟ್ಟಿದ್ದಾರೆ. ಅದಕ್ಕೆ ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನನ್ನ ಕರ್ತನಿಂದ ಹುಟ್ಟಿದ ನೀನಾಗಿದ್ರೆ, ಆತ್ಮನಿಂದ ಹುಟ್ಟಿರುವಂಥದ್ದು ನೀನಾಗಿದ್ರೆ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಿಂದ 8 ವಾಕ್ಯದವರೆಗೂ ನಿನ್ನ ಜೀವಿತದಲ್ಲಿ ಅದು ನಿನ್ನಲ್ಲಿ ನಡೆಯುತ್ತೆ, ಪಾಲಿಸುತ್ತೆ. ಹೋದ್ರೆ ವಾಕ್ಯ ಬೇಗ ಪಟ್ಟಂತ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಾಕ್ಯದಿಂದ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು. ಮಾರ್ಕನ ಬರೆದ ಸುವಾರ್ತೆ ಲೋಕದ ಎಲ್ಲ ಕಟ್ಟಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆಯನ್ನು ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಅದ್ಭುತ ಉಂಟಾಗುವವು. ನಾನು ದೇವರಿಂದ ಹುಟ್ಟಿದ್ದೀನಿ ಅಂತೇಳಿ, ಆತ್ಮನಿಂದ ಹುಟ್ಟಿದ್ದೀನಿ ಅಂತೇಳಿ ಯಾರೆಲ್ಲ ನಂಬ್ತಾರೋ ಅವರಿಗೆ ಏನೆಲ್ಲಾಗುತ್ತೆ ಗೊತ್ತಾ? ಅವರಿಂದ ಏನೆಲ್ಲ ನಡೆಯುತ್ತೆ ಗೊತ್ತಾ? ಓದ್ರಿ, ಈ ಸೂಚಕ ಕಾರ್ಯಗಳು ಉಂಟಾಗುವವು. ಯಾವ ಸೂಚಕ ಕಾರ್ಯಗಳು? ಓದ್ರಿ, ನನ್ನ ಹೆಸರನ್ನ ಹೇಳಿ ದೆವ್ವಗಳನ್ನು ಬಿಡಿಸುವರು. ಆತ್ಮದಲ್ಲಿ ಹುಟ್ಟಿದ್ದು ಅಯ್ಯಪ್ಪ, ದೆವ್ವ ಅಂತ ಹೊಡಲ್ಲ. ನೋಡಿದ್ರಾ? ಎಲ್ಲ ಜನ ನೋಡಿದ್ರಾ? ಹಲ್ಲೆಲೂಯಾ. ದೇವರ ಆತ್ಮದಲ್ಲಿ ಹುಟ್ಟಿರುವಂತವರೆಲ್ಲರೂ ಏನ್ ಮಾಡ್ತಾರೆ ಗೊತ್ತಾ? ಅವರುಗಳಿಗೆ ದೆವ್ವಗಳ ಮೇಲೆ ಅಧಿಕಾರ ಇರ್ತದ. ಇದು ಹೇಳ ಮೇಲೂ ಕೂಡ ರಾತ್ರಿ 1 ಗಂಟೆ ನೀನು ಒಬ್ಬನೇ ನಡ್ಕೊಂಡು ಆಗಿಲ್ಲ, ನಿನ್ನಂತ ದಡ್ರಿ ಈ ಲೋಕದಲ್ಲಿ ಯಾರು ಇಲ್ಲ ಅಂತ. ಹಲ್ಲೆಲೂಯಾ. ಈ ವಾಕ್ಯ ಕೇಳಿದ ಮೇಲೆ ಕೂಡ ಬರ್ರಿ ಅಂತ ತಿಳ್ಕೋಬೇಕು. ನಾನು ಬರಲ್ಲ, ನನಗಿನ್ನ ಮುಂಚೆ ಸೈತಾನ ಬರ್ತಾನಲ್ಲಿ, ದೇವ ಬರ್ತದಲ್ಲಿ. ಹಲ್ಲೆಲೂಯಾ. ನೀವು ದೇವರಿಂದ ಹುಟ್ಟರು, ನಿಮಗೆ ಯಾರ ಮೇಲೆ ಅಧಿಕಾರ ಇದೆ? ದೇವಗಳನ್ನ ಬಿಡಿಸುವರು. ಬಿಡಿಸ್ತೀರ ನೀವು? ಯಾರಾಗಿರ್ತೀರಿ? ಹಿಂಗೆ ಹೋಗು ಹೋಗು ಅಲ್ಲ, ಆತ್ಮದಲ್ಲಿ ಹುಟ್ಟಿದ್ದೀನಿ ನಡಿ ಹೇಳ್ರಿ. ಆತ್ಮದಲ್ಲಿ ಹುಟ್ಟಿದ್ದೀನಿ ನಡೆ. ಬಾಲ ಮುದ್ರಕೊಂಡು ನೋಡ್ತದ ಅದು ನಿಜ. ಇದೆಲ್ಲ ನಂಬಿಕೆಯಿಂದ ನಡೆಯುವಂತ ಕಾರ್ಯ. ಇದು ದೊಡ್ಡ ಕೃಪಾವರ ಬೇಕಂತ ಏನಿಲ್ಲ. ನಂಬಿಕೆ ಇದ್ರೆ ಬೆಟ್ಟನೇ ಕಿತ್ಕೊಂಡು ಹೋಗ್ತದೆ, ಅತ್ತಿ ಮರನೇ ಕಿತ್ಕೊಂಡು ಹೋಗ್ತದೆ. ಈ ದೇವ ದೊಡ್ಡ ವಿಷಯ. ಎರಡನೇದು ಹೊಸ ಭಾಷೆಗಳಿಂದ ಮಾತನಾಡುವರು. ಯಾವ ಭಾಷೆ? ನೀವ್ ಹೇಳ್ಬೇಕು. ಯಾವ ಭಾಷೆ ಮಾತಾಡ್ತಾ ಇದ್ದೀರಾ? ಯಾವ ಭಾಷೆ ಇದು? ಯಾವ ಭಾಷೆ? ಹೊಸದಾಗಿ ಬರ್ತಾ ಇದೆ. ಏನ್ ಮಕ್ಕಳು ನೀವು? ಭಾಷೆ ಹೊಸದಾಗಿ ಬರ್ತಾ ಇದೆ.
ನಂಬಕ್ಕೆ ಆಗ್ತದೆ ಹಿಂಗೆಲ್ಲ ಮಾತಾಡ್ತೀವಿ. ಆವೇಶ ಅಲ್ಲ, ಯಾವ ಭಾಷೆ? ಹೊಸ ಭಾಷೆ ಯಾವ್ದೇಳಿ? ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಹೊಸ ಭಾಷೆ ಯಾವುದು? ಅನ್ಯ ಭಾಷೆ ಒಂದು ಕಡೆ, ಅನ್ಯಾಯದ ಭಾಷೆನೂ ಬರ್ತದೆ, ಅದು ಹೊಸ ಭಾಷೆ. ದೇವ್ರ ಮಕ್ಕಳಲ್ಲಿ ಯಾರು ಮಾತಾಡಿರಲ್ಲ, ಸಡನ್ನ ಕೋಪ ಬಂದ ತಕ್ಷಣ ಒಳಗಡೆ ಒಂದು ಮೃಗ ಎದ್ಬಿಡ್ತು. ನಾನು ಇಷ್ಟು ದಿವಸ ಅಡಗಿಸಿ ಇಟ್ಟುಕೊಂಡಿದ್ದೆ. ಯಾವುದು? ಹೊಸ ಭಾಷೆ. ಇದು ಯಾವ ಭಾಷೆ? ಅಪ್ಪ ಕಿವಿಲಿ ರಕ್ತ ಬರಬೇಕು. ರಕ್ತ ಮಾತ್ರ ಅಲ್ಲ, ಕಿವು ಬರಬೇಕು. ಅಲ್ಲಲ್ವ? ಇದು ಯಾವ ಭಾಷೆ? ಇದು ಯಾವ ಭಾಷೆ? ಈ ಭಾಷೆ ಕುರಿತು ದೇವರು ಹೇಳ್ತಾ ಇಲ್ಲ. ಎಲ್ಲ ಭಾಷೆ ಹೋಗುತ್ತೆ. ಹೆಂಗೋಗುತ್ತೆ ಹೇಳ್ರಿ? ಹೋಗ್ಲಿ ಯೇಸುವಿನ ನಾಮದಲ್ಲಿ ಹೇಳ್ರಿ. ಹಲ್ಲೆಲೂಯಾ. ಯಾವ ಭಾಷೆ ಎಲ್ಲ ಹೋಗುತ್ತೆ? ಹೊಸ ಭಾಷೆ ಬರಬೇಕಾದ್ರೆ, ಹೊಸ ಭಾಷೆ ಬರಬೇಕಾದ್ರೆ ಹಳೆದಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಹಳೆದೆಲ್ಲ ಹೋಗ್ಬೇಕು. ನಾವ್ಯಾರು? ದೇವರಿಂದ ಹುಟ್ಟಿದವರು. ಹೋಗಿದ್ಯಾ? ಸುಳ್ಳು ಹೋಗಿದ್ಯಾ? ಕೋಪದ ಮಾತು ಹೋಗಿದ್ಯಾ? ಕೆಟ್ಟ ಮಾತು ಹೋಗಿದ್ಯಾ? ವಂಚನೆ ಮಾತು ಹೋಗಿದ್ಯಾ? ಮಕ್ಕಳ ಭಯ ಮಾತು ಹೋಗಿದ್ಯಾ? ಗಂಡನ ಭಯ ಮಾತು ಹೋಗಿದ್ಯಾ? ಹೆಂಡತಿನ ಭಯ ಮಾತು ಹೋಗಿದ್ಯಾ? ಇದೆಲ್ಲ ಹಳೇದು ಹೋಗ್ಬೇಕು. KR ಫುಟ್ಪಾತ್ಗೆ ಹೋಗ್ಬೇಕು ಇದೆಲ್ಲ. ಹಲ್ಲೆಲೂಯಾ. ಇದೆಲ್ಲ ಹೋದ್ಮೇಲೆ ನಿಮ್ಮ ಒಳಗಡೆ ಹೊಸ ಭಾಷೆ ಬರ್ತದೆ. ಹೊಸ ಭಾಷೆ ಅಂದ್ಮೇಲೆ ಹೆಂಗೆ ಅದು ಗೊತ್ತಿಲ್ಲ. ಬನ್ನಿ ಬ್ರದರ್, ಹೋಗಿ ಸಿಸ್ಟರ್, ರಾಂಡಿ ಕುಚ್ಚಂಡಿ ಕುಕ್ಕಂಡಿ ఏమండి ఏమండి కుక్కండి అట్లంతా మాట్లాడరు. కుక్క అంటారు, కుక్క అనకూడదు. మనం దేని బిడ్డలు. ಅಲ್ಲೆಲ್ಲೂ ಗಾಡ್ ಕತ್ತೆ ಅಂತ ನಾವೆಲ್ಲ ಹಂಗೆ ಅನ್ಬಾರ್ದು. ಕತ್ತೆ ಅನ್ಬಾರ್ದು. ಅದ್ರ ಜನ್ಮ ಕೊಟ್ಟಿದ್ದು ನೀನೇ, ದೊಡ್ಡ ಕತ್ತೆ ನೀನು. ಅಲ್ಲೆಲ್ಲೂ ಮಗು ಕತ್ತೆ ಇದ್ರೆ ತಾಯಿ ಏನು? ಆನೇನು ಆಗ್ತದೆ? ಆನೆ ಆಗ್ತದ? ಆನೆ ಆಗ್ತದ? ಏನಾಗುತ್ತೆ? ಕತ್ತನೆ ಆಗೋದು. ಮನುಷ್ಯರಿಂದ ಹುಟ್ಟಿರೋದು ಮನುಷ್ಯನೇ ಆಗೋದು. ಅಲ್ಲೆಲ್ಲೂ ಎಲ್ಲ ಭಾಷೆ ಹೋಗಿ ಹೊಸ ಭಾಷೆ ಬರುತ್ತೆ. ಇದು ಎಲ್ಲಿಂದ ಬರೋ ಭಾಷೆ? ಓ ಶಾಪ ಕಮಾನ ಹೇಳ್ರಿ, ಎಲ್ಲಿಂದ ಬರೋ ಭಾಷೆ? ಎಲ್ಲಿಂದ ಬರೋ ಭಾಷೆ? ಎಲ್ಲಿಂದ ಬರೋ ಭಾಷೆ? ಪರಲೋಕದಿಂದ ಧರೆಗಿಳಿದು ಬರುವಂತ ಭಾಷೆ. Hallelujah. Praise the Lord. ಈ ಭಾಷೆ ಪರಲೋಕದಿಂದ ಇಳಿದು ಬರುವಂತ ಭಾಷೆ. ಈ ಭಾಷೆ ದೇವರಿಗೆ ಮೆಚ್ಚುಗೆಯಾಗುವ ಮಾತ್ರ ಮಾತಾಡೋ ಭಾಷೆ. ದೇವರಿಗೆ ಇಷ್ಟವಾಗುವ ಹಾಗೆ ಮಾತಾಡುವಂತ ಭಾಷೆ. ಹಲ್ಲೆಲೂಯಾ. ಮನುಷ್ಯನ ಮಾತುಗಳನ್ನು, ಮನುಷ್ಯನ ಸ್ವಭಾವಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವಂತ ಭಾಷೆ ಅದು ಪರಲೋಕದ ಭಾಷೆ. ದೇವರೊಟ್ಟಿಗೆ ನೇರವಾಗಿ ಮಾತಾಡುವಂತ ಭಾಷೆ, ಪರಿಶುದ್ಧಾತ್ಮರೊಟ್ಟಿಗೆ ನೇರವಾಗಿ ಮಾತಾಡುವಂತ ಭಾಷೆ ಅದು ಅನ್ಯ ಭಾಷೆ. ಹಲ್ಲೆಲೂಯಾ. ದೇವರಿಂದ ಹುಟ್ಟಿದ ಮೇಲೆ ಏನಾಗುತ್ತೆ? ದೆವ್ವಗಳನ್ನು ಓಡಿಸುವುದಕ್ಕೆ ಅಧಿಕಾರ. ಎರಡನೇದಾಗಿ ಹೊಸ ಭಾಷೆ. ಹೊಸ ಭಾಷೆ ಅಂದ್ರೇನು? ಹಳೆದೆಲ್ಲ ಹೋಯ್ತು. ಹಳೆ ಭಾಷೆಗೆ ಬರಲ್ಲ. ಹೊಸ ಭಾಷೆ. ಜನರೆಲ್ಲ ಆಶ್ಚರ್ಯ ಪಡಬೇಕು. ಏನೋ ಆಗಿದೆ, ಏನೋ ನಡೆದಿದೆ, ಎಲ್ಲಿಗೆ ಹೋಗ್ತಾ ಇದೆಯಾ, ಯಾವ ಸಂಘ ಸೇರಿದ್ಯಾ, ಏನ್ ನಡೀತು ನಿನಗೆ? ಈಗ ನಾನು ಆತ್ಮದಲ್ಲಿ ಹುಟ್ಟಿದ್ದೇನೆ. ಈಗ ನಾನು ಕ್ರಿಸ್ತನಲ್ಲಿ ಹುಟ್ಟಿದ್ದೇನೆ. ಹಲ್ಲೆಲೂಯಾ. ಎರಡನೇದು. ಮೂರನೇದು, ಹಾವುಗಳನ್ನು ಎತ್ತುವರು. ಎತ್ತೀರಾ?
ಈಗ ಚರ್ಚ್ ಒಳಗಡೆ ಒಂದು ಬರ್ತದೆ, ಎಷ್ಟು ಜನ ಎತ್ತೀರಾ? ಹೋಗಿ ಎದ್ಗಿದ್ ಬಿಟ್ರ. ಹಾವು ಅಂದ್ರೆ ಸೈತಾನನ ಹೋಲಿಕೆ ಮಾಡಿರೋದು. ಹಾವುಗಳನ್ನು, ಚೇಳುಗಳನ್ನು, ವೈರ್ಯ. ಹೋದ್ರಿ ವಿಷ ಪದಾರ್ಥವನ್ನೇನಾದರೂ ಕುಡಿದರು ವಿಷ ಪದಾರ್ಥ ಏನಾದರೂ ಕುಡಿದ್ರು ಅವರಿಗೆ ಯಾವ ಕೇಡು ಆಗುವುದಿಲ್ಲ. ನಾವು ಹಂಗಾಲ ಇಲ್ಲ, ಪಕ್ಕದ ಹೋಗ್ಬಿಟ್ಟು ಒಂದ್ ಸ್ವಲ್ಪ ನೀರು ಕೊಟ್ಬಿಟ್ರೆ ಸಾಕು, ಮೂಗಡ ಯಾವ ವಿಡಿಯೋ ತೋರಿಸ್ತಾ ಲಾಸ್ಟ್ ಟೈಮ್ ಇಲ್ಲಿ ನವೀನ ಟ್ರೈನೆಲ್ಲ ಹೋಗ್ತಾ ಇರ್ತಾನೆ, ಚೆಕಿಂಗ್ ಅವ್ರು ಬರ್ತಾರೆ, ಟಿಕೆಟ್ ಅಂತಾನೆ, ಟಿಕೆಟ್ ತಗೊಂಡ್ರಲ್ಲ ಅವನು. ಓ ನೀವು ಮೂಗೋಡುವಾ ಅವನ ಅಕ್ಕ ಅಂತಾನೆ, ಅದನ್ನ ಕೊಡ್ಕೊಂಡ ಒಂದಾಗ್ತಾನೆ. ಅಲ್ಲೂಯ ವಾಕ್ಯ ಹೇಳ್ತದೆ, ವಿಷಭರಿತವಾದಂತ ಪದಾರ್ಥವನ್ನಾದ್ರೂ ತಿಂದರು ಕುಡಿದರು ನಿಮಗೆ. ನಾವು ಸ್ವಲ್ಪ ಪಕ್ಕದ ಊರ್ಗೆ ಹೋಗಿ ನೀರು ಕುಡಿಯೋಕೆ ಭಯಪಡ್ತೀವಿ, ನಮ್ಗೆ ಬಾಟ್ಲಿ ನೀರು ಯಾವ ನೀರು ಕೊಡಿ, ಮಿಷಿನ್ ಭಯಂಕರ ಕೆಲಸ ಮಾಡೋದು. ಅಲ್ಲೂಯ ನಂಬಿಕೆ ಇರಬೇಕು. ಅಯ್ಯೋ ಈ ತಿಂಟೆ ಕೊಬ್ಬಸ್ತು, ಈ ತಿಂಟೆ ಪಿತ್ತಲ. ಅಲ್ಲೂಯ ವಯಸ್ಸಲೋ ತಿನ್ನಕ್ಕಿಂತ ಮುಂಚೆ ನೀನು ಯಾವ ಸ್ಥಳದಲ್ಲಾಗ್ಲಿ ಎಂತ ಅಧಿಕಾರಿ ರಾಜ ನಿನ್ನ ಮುಂದಗಡೆ ಇರಲಿ, ಅವ್ನು ನೋಡ್ಕೊಂಡು ಪ್ರಾರ್ಥನೆ ಮಾಡಿ, ಯೇಸುವಿನ ನಾಮದಲ್ಲಿ ಕೇಳ್ರಿ, ನಾನು ಎಲ್ಲ ಹೋಗ್ಲಿ, ಎಂತ ಹೋಟ್ಲಿಗೆ ಹೋಗ್ಲಿ, ಏಸಪ್ಪ ಆಹಾರ ಕೊಟ್ಟಿದ್ದಕ್ಕೆ ಸ್ತೋತ್ರ, ಆಹಾರ ಶುದ್ಧಿ ಮಾಡ್ರಿ, ವಾಕ್ಯ ಕಲ್ಪಿಸ್ತಾ ಇದೀನಿ, ಶುದ್ಧಿ ಆಯ್ತು. ನೀನು ಏನ್ ದಾಡಿ ನಿನ್ಗೆ ಬರಲ್ಲ, ಏನ್ ರೋಗ ನಿನ್ಗೆ ಬರಲ್ಲ, ಯಾವ ಕ್ಯಾನ್ಸರ್ ನಿನ್ಗೆ ಬರಲ್ಲ. ಅಲ್ಲ ನಾವು ಆ ಕಡೆ ಈ ಕಡೆ ಈತಾರೆ ಅಳ್ಳೋ ಅವರು ನೋಡ್ಬಿಡ್ತಾರೆ ಅಂತೇಳಿ ಸೈತನ ಭುಂಗಿ ಹೋಗ್ತಾನೆ. ನೀನೇನ್ ಮಾಡ್ತೀಯ? ಅವನು ಏನೇನು ಹಾಕಿರ್ತಾನ, ಯಾವ ಬಲ್ಲಿ ಬಿದ್ದಿರ್ತದೋ, ಯಾವ ವಿಷ ಬಿದ್ದಿರ್ತದೋ, ಏನ್ ಬಿದ್ದಿರ್ತದೋ, ನಾವೆಲ್ಲ ಬರಗಟ್ಟು ಜನಗಳ ತರ ಅಯ್ಯೇ ನೆಕ್ಸ್ಟ್ చేస్తాం, ನೆಕ್ಸ್ಟ್ నీకు భోజనమే ಸಿಕ್ಕಿಲ್ಲ ಪೋ. ಅಲ್ಲೂಯ ಕೈಗೆ ಚಾಕ್ಲೇಟ್ ಸಿಕ್ಲಿ, ಬಚ್ಚಲ ಮನೆಗೆ ಹೋಗಿ ನೀರು ಬಿಡ್ಬೇಕು, ನೀರಿಗೋಸ್ಕರ ಫಸ್ಟ್ ಪ್ರಾರ್ಥನೆ ಮಾಡಿ. ನೀರು ಸೆಟ್ ಆಗಿಲ್ಲ, ನೀರೇ ಬಟ್ಟೆ ತಗೊಳ್ಳಿ, ಸೋಪ್ ತಗೊಳ್ಳಿ, ಪೇಸ್ಟ್ ತಗೊಳ್ಳಿ, ಶಾಂಪ್ ತಂದಿಟ್ಟು ಒಂದು ಶಾಂಪ್ ನೀನು ಆಗುವಾಗಲೂ ಕೂಡ ದೇವರೇ ಶಾಂಪು ಸೋಪು ನೀರೆಲ್ಲ ಶುದ್ಧಿ ಮಾಡಪ್ಪ ಅಂತ ನಿಜವಾಗ್ಲು ಇವಾಗಲೂ ಅಷ್ಟೇ. ನಿಮಗೆಲ್ಲ ಸಿಲ್ಲಿ ಆಗಿರೋದು, ನಾನು ಸ್ನಾನ ಮಾಡಕ್ಕೆ ಹೋಗಲು ದೇವರೇ ಇನ್ನೂ ಶುದ್ಧಿ ಆಗಲಿಲ್ಲ, ನಾನು ಹೇಗೆ ನಡ್ಕೊಳ್ತೀನೋ ನೀವು ಹಾಗೆ ನಡಿಬೇಕಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಏನು ಮಾಡಕ್ಕೆ ಬಂದಿಲ್ಲ. ಅಲ್ಲೂಯ ಒಂದು ಶಾಂಪ್ ಆಗಲಿ, ಒಂದು ಶಾಂಪ್ ಆಗಲಿ, ಸೋಪ್ ಆಗಲಿ, ನೀರಾಗಲಿ, ದೇವರೇ ಇದನ್ನು ಶುದ್ಧಿ ಮಾಡಪ್ಪ, ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇನ್. ಹಾಕೋ, ಯಾವ ಸ್ಕಿನ್ ಪ್ರಾಬ್ಲಮ್ ಬರಲ್ಲ, ಯಾವ ರೋಗದ ದಾಡಿ ನಿನ್ಗೆ ಬರಲ್ಲ. ನಾವು ಸಿಕ್ಕಿದ ತಕ್ಷಣ ಬಾಗುಂದಿ ಘಮ 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 ಚೆನ್ನಾಗಿದೆ, ಘಮ ಘಮ ಘಮ. ಆಮೇಲೆ ತನ್ನಮನ ಫುಲ್ ಗಿಟಾರಿಸ್ಟ್. ಎಲ್ಲಿ ಕಲ್ತೆ? ಬಚ್ಚಲ ಮನೆಯಲ್ಲಿ. ಪಾ ಶಮ್ಯ ಇರ್ಕೊಂಡ್ರೆ ಅಟ್ಲ ತರ್ರ ಇಕ್ಕಡಿಗೀರು ಇಕ್ಕಡಿಗೀರು ಇಲ್ಲಿಗೀರು ಇಕ್ಕಡೆ ಕೈ ಹೋಗ್ತಲ್ಲ, ಕೈ ಹಾಕಿ ಇಲ್ಲಿಗೀರು. ಕೆಲವು ಜನರು ಕೋಲ್ ತಗೊಂಡ್ಬಿಡ್ತಾರೆ, ಕೆಲವು ಜನರು ಬಾತ್ರೂಮ್ ಬ್ರಷ್ ತಗೊಂಡ್ಬಿಡ್ತಾರೆ. ಅಲ್ಲೂಯ ಮೊನ್ನೆ ನೋಡಿದೆ, ಒಂದು ಅಮ್ಮ ಬಂದಿತ್ತು, ಕೋಲ್ ತಗ ಮುಕ್ಲಪ್ಪ ಇಂದ ನೋಟ್ಲಪ್ಪ ಇಂದ ಎಕಡೆ ಬಂದಲ್ಲೇ. ಅಲ್ಲೂಯ
ವಿಷದ ತುಂಬಲ್ಪಟ್ಟ ಪದಾರ್ಥವನ್ನು ನೀವು ತಿಂದ್ರು ಕೂಡ ಮುಂದೆ ಅವರು ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ನಾವೇ ರೋಗಿಗಳಾಗಿ ತಿರುಗ್ತಾ ಇದ್ದೀವಿ. ನಾವೇ ಅದು ಹೋಗಿದಷ್ಟೇ ಮಲಗಿದಷ್ಟೇ ಭಿಕ್ಷಿದ್ಯಾ ಈ ಕೆಲವೊಂದು ಇರ್ತವೆ ಹೇಳಿದ್ನಲ್ಲ ಆ ಪಾರ್ಟಿಗಳೇ ಅವು ಡಬ್ಬಿ ಡಬ್ಬಿ ಬ್ಯಾಗಲ್ಲಿ ಇಕ್ಕಿರ್ತವೆ. ಯಾವಾಗ ಅವ್ರು ಒಂದು ದಿನ ಪ್ರೇರಣೆ ತಗೊಂಡೋಗಿದ್ಯಾ ನಾಚಿಕೆ ಆಗ್ಬೇಕು. ಬೇರೆಯವ್ರಿಗೆ ಪ್ರೇರಣೆ ಕೊಡೋಕ್ಕಿಂತ ಮುಂಚೆ ಅಲ್ಲೂಯ್ಯ ನನಗೊತ್ತು ತಲೆನ ಫಸ್ಟೇ ಬರುತ್ತೆ ಅಂತ ನಾನು ಹುಷಾರಾಗ್ಬಿಟ್ಟೆ. ಏನು ಹುಷಾರಾಗ್ಬಿಟ್ಟೆ? ಮಿಕ್ಸಿ ಡಬ್ಬಿ ಕಸದ ಕುಪ್ಪಿ ಅದು ಅಲ್ಲೂಯ್ಯ ಹಚ್ಚಿದು ನಾನು ನೋಡ್ತಾನೆ ಇದ್ದೀನಿ. ಹಚ್ಚಿದ ಇದುವರೆಗೂ ಆ ತಲೆನ ಹೋಗೇ ಇಲ್ಲ. ನನಗೆ ಗೊತ್ತು, ಅದಕ್ಕೆ ಬೇದಿ ಮಾತ್ರ ತಗೊಂಡ್ಬಿಟ್ಟು ಶೀಡೆ ತಗೊಂಡು ಹೋಗ್ತಾರ್ರಿ. ಇವ್ರು ಯಾರು? ಆತ್ಮದಲ್ಲಿ ಹುಟ್ಟಿದವರು. ಇವ್ರು ಯಾರು? ಕ್ರಿಸ್ತನಲ್ಲಿ ಹುಟ್ಟಿದವರು. ವಿಷದ ಪದಾರ್ಥ ತಿಂದ್ರು ಏನಾಗಲ್ಲ ಇವರಿಗೆ. ಹಾವು ಚೇಲಗಳನ್ನು ಹಾಗೆ ಎತ್ತು ಬಿಡ್ತಾರ. ಇವ್ರು ಯಾರು? ಅವ್ರ ಬ್ಯಾಗಲ್ಲಿ ತೆಗೆದ್ರೆ ಬರೀ ವಿಶ್ವಾಸನೇನೆ, ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಮನ್ಸು ಬರಲ್ಲ. ಅಲ್ಲೂಯ್ಯ ಪ್ರೈಸ್ ದಿ ಲಾರ್ಡ್. ನನಗೆ ಬೇರೆ ಕೇಳೋದು ಯಾಕಂತೀರಾ? ಪ್ರೈಸ್ ದಿ ಲಾರ್ಡ್. ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ರಿ. ಎಲ್ಲ ಬಂದೋಬಸ್ತು ಮಾಡಿ ಇಟ್ಕೊಂಡು ಹೋಗಿರ್ತಾನೆ. ಯಾವಾಗಾದ್ರು ಒಂದು ದಿನ ಪ್ರೇಯರ್ ಎಣ್ಣೆ ಎತ್ಕೊಂಡು ಹೋಗಿದ್ದೀರಾ? ಮತ್ತೆ ಬೇರೆಯವ್ರಿಗೆ ಹೆಂಗೆ ಪ್ರೇರಣೆ ಕೊಡ್ತೀನಿ, ನಿನಗೆ ಹೆಂಗೆ ಬರ್ತದೆ ಕೊಡೋಕ್ಕೆ? ನೀನೇ ಒಂದು ದೊಡ್ಡ ರೋಗಿ, ನಿನಗೆ ನಂಬಿಕೆ ಇಲ್ಲ, ನೀನೇ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಹಚ್ಕೊಳ್ಳಿ ಏನ ಹಚ್ಕೊಳ್ಳಿ. ಯಾವ ಗೋಲನೂ ಇಲ್ಲ ಇಲ್ಲಿ. ನಿಂದೆಲ್ಲ ತುಸ್ಪಟ್ ಹಾಕಿನಿ, ಅದಕ್ಕೆ ನೀನು ಕೊಟ್ಟರು ಕೂಡ ಅದ್ಭುತಗಳು ನಡೀತಾ ಇಲ್ಲ. ನಂಬಿಕೆ ಎಣ್ಣೆ ಕೊಡುವಾಗ ಯಾರು ಕೊಟ್ರು ಆ ಎಣ್ಣೆಲಿ ಅದ್ಭುತಗಳು ನಡೆಯಲ್ಲ. ಎಣ್ಣೆ ಕೊಡೋನು ಒಳಗಡೆ ನಂಬಿಕೆ ಇರಬೇಕು. ಹಲ್ಲೆಲೂಯಾ. ಎಣ್ಣೆ ಇನ್ನೊಬ್ಬರಿಗೆ ಕೊಡುವಾಗ ನಿನ್ನ ಒಳಗಡೆ ನಂಬಿಕೆ ಇದ್ರೇನೆ ಬಲವಾದ ಕೆಲಸಗಳು ಅವಳೇ ನಡೆಯೋದು. ಹಲ್ಲೆಲೂಯಾ. ಇವತ್ತಿನಿಂದ ತಲೆನೋವು ಬಂದ್ರೆ ವಿಕ್ಸ್ ಹಾಕ್ಬಾರ್ದು ನೀವು. ಆಮೇಲೆ ಬರಲ್ಲ. ಯಾಗ ವಿಕ್ಸ್ಗೋಸ್ಕರ ನೀವೆಲ್ಲ ಹುಟ್ಟಿದವರು. ಹಲ್ಲೆಲೂಯಾ. ಹೇಳ್ರಿ ಇದಕ್ಕೆ ಮೇಲೆ ಸೈತಾನನೇ. ನಾನು ಎಲ್ಲಾದ್ರೂ ಹೋಗುವಾಗ ಮೊದಲನೇ ಔಷಧಿ ಬೇದಿಯ ಮಾತ್ರೆ ನಾನು ತಗೊಂಡೋಗಲ್ಲ. ಹೇಳ್ರಿ ದನ ತಿಂದ್ಬಿಟ್ಟು ಬೇಜಿ ಹೊಡಿ ಅಂತ ಹೇಳಿದಾರು. ಸಿಕ್ಕಿದೆಲ್ಲ ಆಳ ಮೂಳು ಪಿಯ ಪಿಸ್ಕ ಎಲ್ಲ ತಿಂದ್ಬಿಟ್ಟು ಬೇದಿ ಆಗಿದ್ರೆ ಏನಾಗ್ತದೆ? ಅಂಥವ್ರ ಪಕ್ಕದಲ್ಲಿ ಕುತ್ಕೊಂಡ್ಲೂಬಾರ್ದು. ಸೈಲೆಂಟಾಗಿ ಪುಸ್ತಕಂದ್ರೆ ಮುಗೀತು. ಎಷ್ಟು ವರ್ಷ ಆಗಿರ್ತದೋ ಅದು ಕ್ಲೀನ್ ಆಗಿ. ಅಬ್ಬಾ ಜೀಸಸ್. ಪ್ರೈಸ್ ದಿ ಲಾರ್ಡ್. ಹೇಳ್ರಿ ಮಾತ್ರೆಗಳೆಲ್ಲ ಇದಕ್ಕೆ ನಾನು ತಗೊಂಡು ಹೋಗಲ್ಲ. ನೀನು ಇವಾಗ ನಾನು ಹೇಳ್ದಂಗೆ ನಂಬಿಕೆಯಿಂದ ಡಪಾಲ್ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ನಂಬಿಕೆಯಿಂದ ನನ್ನ ಆತ್ಮದಲ್ಲಿ ಹೇಳ್ತಾ ಇರೋದು ನಾನು ತಮಾಷೆನೇ ಇರ್ಬೋದು, ಬಟ್ ಅದ್ರಲ್ಲಿ ಆತ್ಮನ ಮಾತುಗಳಿದೆ. ಮಾತ್ರ ಯಾಕೆ ನೀವು ತಿನ್ಬೇಕು? ಸಾಕ್ಷಿ ಹೇಳ್ತಾರೆ, ಮಾರಕ ಭಾಷೆ ಸಾಕ್ಷಿ ಹೇಳಿದ್ರೆ ಹೆಂಗೆ ಹೇಳ್ತಾ ಇದ್ರು? ಬೈಬಲ್ ಕಾಲೇಜಲ್ಲಿ ಹೆಂಗಿದೆ ಗೊತ್ತಾ? ಕಿವಿ ಫುಲ್ ಗಾಯ ಆಗಿ ಊದೋಗಿ ಈ ಥರ ಕಿವಿ ಹಿಂಗೆ ಮಡ್ಸ್ಕೊಂಡ್ಬಿಟ್ಟಿತ್ತು, ಹಿಂಗೆ ತಿರ್ಕೊಂಡ್ಬಿಟ್ಟಿತ್ತು. ಆವಾಗ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ. ನನ್ನ ನಂಬಿಕೆ ದೇವ್ರ ಮೇಲೆ. ನಾನೇ ಪ್ರಾರ್ಥನೆ ಮಾಡ್ರೆ ಬೇರೆಯವ್ರಿಗೆ ಅದ್ಭುತ ಆಗುತ್ತೆ, ನನ್ನ ದೇವರೇ ಡಾಕ್ಟ್ರ್, ನಾನು ಏನಕ್ಕೆ ಹೋಗ್ಬೇಕು ಅಂತ. ಹಂಗೆ 1 ತಿಂಗಳು ಕಷ್ಟಪಟ್ಟಿದ್ದೀನಿ ರೀ. ಕಿವಿನೋಗಿ ಯಾರಿಗೆ ಕಷ್ಟಪಡ್ತಾರೆ? 1 ತಿಂಗಳು ಕಿವಿನ ಸೊಟ್ಟಾಗ್ಬಿಡ್ತೀನಿ, ತಿರ್ಕೊಂಡ್ಬಿಡ್ತೀನಿ. ಫೈನಲಿಗೆ ಕಾಲೇಜಲ್ಲಿ ಎಲ್ಲ ಮನೆಗೆ ಹೋಗ್ಬಿಡು, ನೆಕ್ಸ್ಟ್ ವರ್ಷ ನೋಡೋಣ ಅಂದ್ಬಿಟ್ರು. ಭಯ ಬಂದ್ಬಿಡ್ತು ನನಗೆ. ನಾನೇನಾದ್ರು 2 ದಿನ ಬಿಟ್ಟರೆ ಮತ್ತೆ 1 ವರ್ಷ ಕಾಯಬೇಕು, ಮತ್ತೆ ಓದೋಕ್ಕಾಗುತ್ತೋ ಇಲ್ವೋ ಭಯ ಬಂದ್ಬಿಟ್ಟು ನಾನು ಮಾಡ್ಬಿಟ್ಟೆ. ಎಷ್ಟೋ ದಿನಗಳಾದಮೇಲೆ ಹಾಸ್ಪಿಟ್ಲಿಗೆ ಓಡೋಗ್ಬಿಟ್ಟೆ. ಯಾಕೆ ಬಿಟ್ಟರೆ ಬೈಬಲ್ ಕಾಲೇಜ್ ಹೋಗ್ಬಿಡ್ತದೆ. ಆಮೇಲೆ ಹೋಗಿ ಅಲ್ಲೋಗಿ ಇದು ಮಾಡಿಕೊಂಡು 1 ವರ್ಷ ಸುಧಾರಿಸ್ಕೊಂಡು ಮತ್ತೆ ಬೈಬಲ್ ಕಾಲೇಜಿಗೆ ಅಂತ ಬಂದಿದ್ದು. ಅದಕ್ಕಿಂತ ಮುಂಚೆ ಇವಾಗೂ ಅಷ್ಟೇ
ನಾನು ಇವಾಗ ತಲೆನ ಬಂದು ಸಾಮಾನ್ಯವಾಗಿ ತಲೆನ ಮಾತ್ರ ಹಾಕೊಳ್ಳೋದು ನಾನು. ಪ್ರೇರಣೆ ಹಾಕೊಂಡು ಸ್ವಲ್ಪ ಎಲ್ಲ ಇದು ಮಾಡಿ ತಡೆದು ಹಂಗೂ ಆಗಿಲ್ಲ ಬಿಲ್ಕುಲ್ ಅವಾಗ ನೋಡೋಣ. ಹಲ್ಲೆಲೂಯಾ. ಬೈಬಲ್ ಕಾಲೇಜಲ್ಲಿ ಯಾರಿಗೆ ಜ್ವರ ಬರಲಿ ಮಾಲವು ನಡುಗೋರು ಹೋಗಿ ಯೇಸುವಿನ ನಾಮದಲ್ಲಿ ಅಧಿಕಾರದ ಜ್ವರ ಬಿಟ್ಟ ಮಾರನೇ ದಿನ ಬೈಬಲ್ ಕಾಲೇಜಲ್ಲಿ ಬಂದು ಕ್ಲಾಸಲ್ಲಿ ಕೂತ್ಕೊಳ್ಳೋರು. ಹಲ್ಲೆಲೂಯಾ. ನಂಬಿಕೆ ಇರಬೇಕು. ಪ್ರೇರಣೆ ಮಾತ್ರ ತಗೊಂಡು ಹೋಗೋದಲ್ಲ, ಕೊಡೋದು ಮಾತ್ರ ಅಲ್ಲ, ಅದು ನೀನು ಬಳಸ್ಬೇಕು ಫಸ್ಟು, ನೀನು ಉಪಯೋಗಿಸ್ಬೇಕು ಫಸ್ಟು. ವಿಷ ಪದಾರ್ಥಗಳನ್ನು ಸೇವಿಸಿದ್ರು ಕೂಡ ನಿಮ್ಗೆ ಏನು ಆಗಲ್ಲ ಅಂತ ದೇವ್ರ ವಾಕ್ಯ ಹೇಳ್ತದೆ. ನಾವು ದೇವ್ರ ಮಕ್ಕಳು ಆಗ್ಬಿಟ್ಟು ಕಂತೆ 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 ಔಷಧಿಗಳು ಇಟ್ಕೊಂಡು ತಿರುಗಾಡೋದು. ನಾವು ಔಷಧಿಗಳನ್ನು ಇಟ್ಕೊಂಡು ತಿರುಗಾಡೋರಲ್ಲ, ನಾವು ಪರಿಶುದ್ಧಾತ್ಮನನ್ನು ಇಟ್ಟುಕೊಂಡು ತಿರುಗಾಡುವಂತವರಾಗಿರ್ಬೇಕು. ಎಲ್ಲಿ ಪರಿಶುದ್ಧಾತ್ಮನಿದ್ದಾನೋ ಅಲ್ಲಿ ಬಿಡುಗಡೆ. ಹಲ್ಲೆಲೂಯಾ. ದೇವರ ಆತ್ಮ ನಿಮ್ಮ ಒಳಗಡೆ ಇದ್ರೆ ದೇವರ ವಾಕ್ಯ ಹೇಳ್ತದೆ. ದೇವರ ಆತ್ಮ ನಿಮ್ಮ ಒಳಗಡೆ ಇದ್ರೆ ದೇವರ ವಾಕ್ಯ ಹೇಳ್ತದೆ. ಅದ್ಭುತ ನಿನ್ನ ಒಳಗಡೆನೇ ಇದೆ. ಮೊದಲು ನಂಬಿಕೆ ನಿನ್ನ ಒಳಗಡೆ ಬರಬೇಕು. ಮೊದಲು ಕ್ರಿಯೆ ನಿನ್ನ ಮೂಲಕವಾಗಿ ಬರಬೇಕು. ಮೊದಲು ಕ್ರಿಯೆ ನೀನು ಮಾಡಬೇಕು. ಹಲ್ಲೆಲೂಯಾ. ಇವತ್ತು ತೀರ್ಮಾನ ಮಾಡ್ರಿ, ಔಷಧಿಗಳನ್ನ ಸಾಮಾನ್ಯ ನಾನು ಮುಟ್ಟಲ್ಲ. ಹೇಳ್ರಿ, ನಾನು ಪ್ರಾರ್ಥನೆ ಮಾಡ್ತೀನಿ, ಪ್ರಾರ್ಥನೆ ಎಣ್ಣೆ ಬಳಸ್ತೀನಿ. ಅವುಗಳೆಲ್ಲ ಮಾಡಿ ಕೂಡ ಬಿಡುಗಡೆ ಆಗಿಲ್ಲ ಅಂದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಹಲ್ಲೆಲೂಯಾ. ಇದಕ್ಕೆ ಮೇಲೆ ಏನೇ ದಾಡಿ, ಏನೇ ಗಡ್ಡೆಗಳು, ಏನೇ ರೋಗಗಳು ಬಂದ್ರೆ ಮಾಡ್ಬೇಕು ನೀವು. ಏನ್ ವಾಂತಿ ಭೇದಿ ಬಂದ್ರೆ ಮಾಡ್ಬೇಕು ನೀವು. ಪ್ರೇರಣೆ ಬಳಸ್ರಿ, ಪ್ರಾರ್ಥನೆ ಮಾಡ್ರಿ, ವಾಕ್ಯ ಓದ್ರಿ, ವಾಕ್ಯ ಹೇಳ್ರಿ. ಮತ್ತೆ ವಾಕ್ಯ ಕಳಿಸಿ ಅಂತ ಕಳಿಸು, ಗುಣ ಮಾಡು. ಇದೆಲ್ಲ ನಮಗೆಲ್ಲ ಭಾಷೆ, ನಾವು ವಿಶ್ವಾಸ ಮಾಡಿಬಿಟ್ಟಿದ್ವಿ. ನಾವೆಲ್ಲ ವಿಶ್ವಾಸ ಮಾಡಿದ್ವಿ ಅನ್ಯ ಜನರಿಗೆ ಒಂದು ಬಿಡಬೇಕು. ದೇವರು ಹೇಳಿದ್ದಾರೆ ನಿಮ್ಮ ಹತ್ರ ಬಿಡಬೇಕು ಅಂತ. ಹಲ್ಲೆಲೂಯಾ. ಅಷ್ಟಿಲ್ದ್ರೆಲ್ಲ ವಾಕ್ಯಗಳೆಲ್ಲ ಸುಮ್ಮನೆ ಬರೆಯಲ್ಪಡಲ್ಲ. ವಾಕ್ಯ ಹೇಳ್ತದೆ ನೀತಿವಂತನು ಗೊತ್ತು ಪಾಸ್ರೆ, ಅದು ಮಾತ್ರ ಹೇಳ್ಬೇಡ್ರಿ. ನೀತಿವಂತನು ನಂಬಿಕೆಯಿಂದಲೇ ಬದುಕುವಂತ ದೇವ್ರ ವಾಕ್ಯ ಹೇಳ್ತದೆ. ನಾವು ಬದುಕ್ತಾ ಇರೋದು ಮೆಡಿಸಿನ್ ಮೇಲೆ, ನಾವು ಬದುಕ್ತಾ ಇರೋದು ಮಾತ್ರೆಗಳ ಮೇಲೆ, ನಾವು ಬದುಕ್ತಾ ಇರೋದು ಡಾಕ್ಟರ್ ಮೇಲೆ, ನಾವು ಬದುಕ್ತಾ ಇರೋದು ಬೇರೆ ಲೋಕದ ಕಾರ್ಯಗಳ ಮೇಲೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಹೇಳ್ಬೇಕು, ನಾನು ನೀತಿವಂತನಾಗಿದ್ದೇನೆ, ನಾನು ಜೀವಿಸಿರೋದಕ್ಕೆ ಮೇಲೆ ಜೀವಿಸ್ತೀನಿ, ನಂಬಿಕೆಯಿಂದ ಜೀವಿಸ್ತೀನಿ. ಲೋಕ ಆಗಲ್ಲ ಅಂದ್ರೆ ನಾನು ಹೇಳ್ತೀನಿ ಆಗುತ್ತೆ. ಅವ್ರು ನಡೆಯಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನಡೆಯುತ್ತೆ. ಅವ್ರು ಸಿಕ್ಕಲ್ಲ ಅಂತ ಹೇಳ್ತಾರೆ, ನಾನು ಹೇಳ್ತೀನಿ ಸಿಕ್ಕತ್ತೆ. ಹಲ್ಲೆಲೂಯಾ. ಎಲ್ಲ ಹೋಗಿ ಎಲ್ಲ ಬಂದ್ಬಿಡು ಪ್ರಸಂಗ. ದೇವರಿಗೆ ಸ್ತೋತ್ರ. ಹಂಗಂದ ಮೇಲೆ ಈ ಲೋಕದಲ್ಲಿ ಏನಿದೆ? ರೋಗ ಇದೆ, ಕಷ್ಟ ಇದೆ, ದರಿದ್ರ ಇದೆ, ಸಮಸ್ಯೆಗಳಿದೆ, ಎಲ್ಲ ಇದೆ. ಹಲ್ಲೆಲೂಯಾ. ಆದ್ರೆ ಇವುಗಳನ್ನ ತೆಗೆದಾಕಪ್ಪ ಅಂತ ಹೇಳ್ಬಾರ್ದು. ಎಷ್ಟೇ ಹೋಗ್ಬಿಡ್ತು. ಕ್ರಿಕೆಟ್ ಆಡೋನು ವಿಕೆಟ್ ಹಾಕಿದ್ರೆ ಆಡಿದ್ರೆ ಏನ್? ಕ್ರಿಕೆಟ್ ಆಡೋನು ವಿಕೆಟ್ ಹಾಕಿದ್ರೆ ಆಡ್ಬಿಟ್ರೆ ವಿಕೆಟ್ ಹಾಕಲೇಬೇಕಲ್ಲ. ಆ ವಿಕೆಟ್ ಹಾಕಿದ್ರನೆಲ್ಲ ಮಜಾ. ಹೊಡೆಯೋದು ಬೇರೆ 2 ಹೊಡ್ಕೊಂಡು ಹೊಡಿಬೇಕಲ್ಲ, ಒಂದು 200 ರನ್ 300 ರನ್ ಮಾಡ್ಬೇಕಲ್ಲ, ಮಾಡಿದ್ರನಲ್ವ ಮಜಾ. ಮತ್ತೆ ಅವನು ಹೊಡಿಬೇಕಲ್ಲ. ಹಾಗಂದ್ಮೇಲೆ ಬ್ಯಾಟಿಂಗು ನಿಜ, ಬಾಲಿಂಗು ನಿಜ, ಹೊಡೆಯೋದು ನಿಜ, ಕ್ಯಾಚಿಂಗು ನಿಜ, ವಿಕೆಟ್ ಆಗೋದು ನಿಜ. ಅದೆಲ್ಲ ಆದ್ರೇನೆ ಮಜಾ. ಹಾಗಂದೇಳ್ಬಿಟ್ಟು ನಾನು ಸಚಿನ್ ತೆಂಡೂಲ್ಕರ್ ತುಂಡು ಅಂತ ಹೇಳಿ ಬಂದ್ಬಿಟ್ಟು ಸುಮ್ಮನೆ ಹಂಗೆ ಹಾಕೋದ್ರೆ ಆಗೋದಾ? ಸಚಿನ್ ತೆಂಡೂಲ್ಕರ್ ತುಂಡು. ನಮ್ಮಪ್ಪ ಯಾರು ಗೊತ್ತಾ? ನಿಮ್ಮಪ್ಪ ಯಾವನಾರ ಕ್ರಿಕೆಟ್ ಹಿಂಗೆ ಇರೋದು, ಗ್ರೌಂಡ್ ಹಿಂಗೆ ಇರೋದು, ಇದೇ ಬೌಂಡ್ರಿ. ಹಲ್ಲೆಲೂಯಾ. ಹಿಂಗೆ ಹೊಡೆದ್ರೆ 4, ಹಿಂಗೆ ಹೊಡೆದ್ರೆ 6. ಹಲ್ಲೆಲೂಯಾ. ಹಂಗಂದ ಮೇಲೆ ಯುದ್ಧ ಇದೆ, ಹೋರಾಟಗಳಿದೆ, ಸಮಸ್ಯೆಗಳಿದೆ. ಇವುಗಳು ತೆಗೆದಾಕಪ್ಪ ಅಂತ ನಾವು ಹೇಳ್ಬಾರ್ದು. ಇದನ್ನ ದಾಟ್ಕೊಂಡಾಗ ಕೃಪೆ ಕೊಡಪ್ಪ ಅಂತ ಹೇಳ್ಬೇಕು. ಅದು ದೇವರ ಮಕ್ಕಳು, ಅದು ಕ್ರೈಸ್ತರು, ಅದು ದೇವರ ಆತ್ಮನಿಂದ ಹುಟ್ಟಿದವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವುಗಳಿಂದೆಲ್ಲ ದಾಟ್ಕೊಂಡು ಹೋಗುವಾಗಲೇ ನಮ್ಮ ಕಾಲುಗಳನ್ನ ದೇವರು ಜಿಂಕೆಯ ಕಾಲಾಗಿ ಮಾರ್ಪಡಿಸಿ ಒಂದು ದಿನ ಉನ್ನತವಾಗಿ ಜಿಗಿಯುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಾನೆ, ಸ್ವಾಮಿ
ನಾನು ಎಷ್ಟು ದೊಡ್ಡ ಶ್ರೀಮಂತನಾಗಿದೆ, ಅಡಿಗೆಗೆ ಓನರ್ ಆಗಿದ್ದೆ, ಬೇಕಾದಷ್ಟು ಶ್ರೀಮಂತಿಕೆ ನನಗಿತ್ತು, ಬೇಕಾಗಿರುವ ಆಳುಗಳೆಲ್ಲ ನನಗಿದ್ರು, ಎಲ್ಲವನ್ನ ತೋರದು, ಎಲ್ಲವನ್ನ ಕೆಲಸ ಎಂಬುದಾಗಿ ಹೇಳಿ ನಡೆಸಿ ಎಲ್ಲವನ್ನ ಬಿಟ್ಟು ನಾನೇನು ಸೇವೆ ಮಾಡ್ತಾ ಇದ್ದೀನಿ. ದೇವರೇ, ನನ್ನ ಮೂಲಕವಾಗಿ ಎಷ್ಟು ದೇವಗಳು ಬಿಟ್ಟು ಹೋಗ್ತಾ ಇದೆ, ನಾನು ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಅದ್ಭುತಗಳು ನಡೀತಾ ಇದೆ, ನನ್ನ ಕಾಲಿಡುವ ಜಾಗದಲ್ಲೆಲ್ಲ ಸಭೆಗಳು ಕಟ್ಟಲ್ಪಡ್ತಾ ಇದೆ, ಎಂತೆಂಥ ಭಯಂಕರವಾದ ಕೃತ್ಯಗಳು ನಡೀತಾ ಇದೆ. ಆದರೆ ನನಗೆ ಒಂದು ಬಲಹೀನತೆ ಇದೆಯಪ್ಪ. ಯಾರು ಹೇಳ್ತಾರದು? ಪೌಲ ಹೇಳ್ತಾರದು. ನನಗೆ ಒಂದು ಬಲಹೀನತೆ ಇದೆ, ಇದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ದಿನೇ ದಿನೇ ನನ್ನ ಕುಗ್ಗಿಸ್ತಾ ಇದೆ, ದಿನೇ ದಿನೇ ನನ್ನನ್ನು ಬಲಹೀನ ಮಾಡ್ತಾ ಇದೆ. ಇದನ್ನು ಒತ್ತುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇದರೊಂದಿಗೆ ನಡಲಿಕ್ಕೆ ಆಗ್ತಾ ಇಲ್ಲ. ದೇವರೇ, ಒಂದು ಕೆಲಸ ಮಾಡು, ಇದನ್ನು ತೆಗೆದುಹಾಕು ದೇವರೇ, ಇದನ್ನು ನೀಗಿಸು ದೇವರೇ ಅಂತ ಪೌಲನು ಕೇಳುವಾಗ ದೇವರು ಹೇಳ್ತಾ ಇದ್ದಾರೆ, ನಾನು ಮಗನೇ ಅದನ್ನು ತೆಗೆದುಹಾಕಲ್ಲ, ನನ್ನ ಕೃಪೆ ನಿನಗೆ ಸಾಕು, ನನ್ನ ಬಲ ನಿನಗೆ ಸಾಕು, ನನ್ನ ನಡೆಸುವಿಕೆ ನಿನಗೆ ಸಾಕು. ಹಾಲೆಲೂಯಾ. ಈಗ ದೇವ್ರೆ ತೆಗೆದಾಕು ಅಂತ ಹೇಳ್ಬಿಟ್ಟಿದ್ರೆ, ದೇವ್ರು ತೆಗೆದಾಕ್ಬಿಟ್ಟಿದ್ರೆ ಅವನಿಗೆ ಅಲ್ಲಿಗೆ ಮುಗಿದೋಗ್ತಾ ಇತ್ತು. ಆ ಮಹತ್ವ, ಆ ಒಂದು ಮಹಿಮೆ, ಆ ಒಂದು ಶಕ್ತಿ, ಆ ಒಂದು ಕ್ರಿಯೆ ಅಲ್ಲೇ ಮುಗಿದೋಗ್ತಾ ಇತ್ತು. ಬಟ್ ದೇವ್ರು ಹೇಳಿದ್ರು, ನೀನೇನು ಕೇಳ್ತಾ ಇದೆಯೋ ಅದಕ್ಕಿಂತ ದೊಡ್ಡದು ಕೊಡ್ತೀನಿ. ಅರ್ಥ ಆಗಿಲ್ಲ? ನೀನೇನು ಕೇಳ್ದದಕ್ಕೆ ಆಪೋಸಿಟ್ ಕೊಡ್ತೀನಿ, ಅದನ್ನು ತೆಗೆದಾಕಲ್ಲ. ಆ ಸಮಸ್ಯೆ, ಆ ಹೋರಾಟ ಅದನ್ನು ತೆಗೆದಾಕಲ್ಲ, ಅದು ನಿನ್ನಲ್ಲೇ ಇರಬೇಕು. ಅದಕ್ಕಿಂತಲೂ ದೊಡ್ಡದು ನಾನು ನಿನ್ನ ಕೊಡ್ತೀನಿ. ಏನಪ್ಪ? ನನ್ನ ಕೃಪೆ ಇದೆಯಲ್ಲ, ನನ್ನ ಕೃಪೆ ನಿನಗೆ ಸಾಕು. ಈ ಲೋಕದಲ್ಲಿ ಜೀವಿಸುವುದಕ್ಕೆ ದುಡ್ಡು ಬೇಕಾಗಿಲ್ಲ, ಈ ಲೋಕದಲ್ಲಿ ಜೀವನ ಮಾಡುವುದಕ್ಕೆ ದೊಡ್ಡ ಬಂಗಳ ಬೇಕಾಗಿಲ್ಲ, ಈ ಲೋಕದಲ್ಲಿ ನೀನು ಜೀವಿಸುವುದಕ್ಕೆ ಅವನ ಕೃಪೆ ಇದ್ರೆ ಸಾಕು, ದೇವರ ಕೃಪೆ ಇದ್ರೆ ಸಾಕು. ಹಾಸ್ಪಿಟ್ಲಿಗೆ ಹೋದ್ರೆ ಎಲ್ಲ ನಾರ್ಮಲ್, ದೇವರ ಕೃಪೆ ಇದ್ರೆ ನಿನ್ನ ಸ್ಥಾನ ಮಾನಗಳನ್ನ ಆ ಕೃಪೆ ಬದಲಾಯಿಸುತ್ತೆ. ಎಲ್ಲ ಸಿಚುವೇಶನ್ಗಳಲ್ಲಿ ಆ ಕೃಪೆ ನಿನ್ನ ಕೊಂಡೊಯ್ಯುತ್ತೆ. ಹಲ್ಲೆಲೂಯಾ. ಸೊಲೊಮೋನನು ಐಶ್ವರ್ಯವನ್ನ ಕೇಳಿಲ್ಲ, ಆಡಂಬರವನ್ನ ಕೇಳಿಲ್ಲ. ದೇವರು ಪ್ರತ್ಯಕ್ಷರಾಗ್ತಿದ್ದಾರೆ ಒಂದು ದಿನ. ಯಾರ ಮುಂದಗಡೆ? ಸೊಲೊಮೋನನ ಮುಂದಗಡೆ ಒಂದು ದಿನ ದೇವರು ಪ್ರತ್ಯಕ್ಷರಾದರು. ಪ್ರತ್ಯಕ್ಷರಾಗ್ಬಿಟ್ಟು ದೇವರು ಸೊಲೊಮೋನನ ಕೇಳ್ತಾ ಇದ್ದಾರೆ, ನಿನಗೇನ್ ಬೇಕು? ನಾವಾಗಿದ್ರೆ, ಹಲ್ಲೆಲೂಯಾ, ನಾವಾಗಿದ್ರೆ, ಆಹಾ ಸಿಕ್ಕಿತ್ತು ಚಾನ್ಸ್, ಹೊಡಿತು ಲಾಟ್ರಿ, ಇಟ್ಕೊಂಡ್ಬಿಡ್ಬೇಕು, ಬಿಡಬಾರ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಈ ಸೊಲೊಮೋನನ ಹೇಳ್ತೇನೆ, ಸ್ವಾಮಿ ನನ್ಗೆ ಬೇಕಪ್ಪ, ಏನ್ ಬೇಕು ಕೇಳು, ಏನ್ ಬೇಕು ನಾನು ಕೊಡ್ತೀನಿ ಅಂದ್ರು. ಸಡನ್ನಾಗಿ ಸೊಲೊಮೋನನು, ದೇವರೇ ನನ್ನ ಕೈಗೆ ನಿನ್ನ ಜನರನ್ನು ಕೊಟ್ಟಿದ್ಯಾ, ನನ್ನ ಕೈಗೆ ನಿನ್ನ ಜನರನ್ನು ಕೊಟ್ಟಿದ್ಯಾ, ಇವರುಗಳನ್ನು ನಡೆಸುವುದಕ್ಕೆ ನನಗೆ ಜ್ಞಾನ ಬೇಕು. ಇವರುಗಳನ್ನ ನಡೆಸುವುದಕ್ಕೂ, ನಿನ್ನ ಸೇವೆ ಮಾಡುವುದಕ್ಕೂ, ನಿನ್ನ ಕೊಟ್ಟಂತ ಜವಾಬ್ದಾರಿ ಕೆಲಸ ನಡೆಸುವುದಕ್ಕೂ ನನಗೆ ಜ್ಞಾನ ಬೇಕು ಅಂತ ಕೇಳಿದ. ದೇವರು ವಿಶೇಷವಾದ ಜ್ಞಾನವನ್ನು ಅವನು ಕೊಟ್ಬಿಟ್ಟು ನೆಕ್ಸ್ಟ್ ದೇವರು ಹೇಳ್ತಾರೆ, ಇದಕ್ಕಿಂತ ಮುಂಚೆ ನಿನ್ನ ಹಾಗೆ ಜ್ಞಾನಿ ಯಾರು ಇಲ್ಲ, ಇದಕ್ಕೆ ಮೇಲೂ ಕೂಡ ಅಂತ ಜ್ಞಾನಿ ಈ ಲೋಕದಲ್ಲಿ ಇರಲ್ಲ. ಆಹಾ, ಅಷ್ಟು ಮಾತ್ರ ಕೊಟ್ಟು ಹಾಗೆ ಬಿಟ್ಟಿಲ್ಲ, ಅದರೊಂದಿಗೆ ಅವನಿಗೆ ಬೇಕಾಗಿರುವಂತ ಸಂಪತ್ತು, ಐಶ್ವರ್ಯ, ಕೃಪೆ ಎಲ್ಲವನ್ನ ಅದರೊಂದಿಗೆ ದೇವರು ಗ್ರೇಸ್ ಆಗಿ ಕೊಟ್ಟರು. ನಾವು ಕೇಳಬೇಕಾದನ್ನ ದೇವ್ರ ಕರೆಕ್ಟ್ ಕೇಳುವಾಗ ಮಿಕ್ಕಿ ಸಿಕ್ಕೋದೆಲ್ಲ ಕರೆಕ್ಟಾಗಿ ಸಿಗುತ್ತೆ. ಅವನು ಕೇಳಿ ಜ್ಞಾನ, ಅದರೊಂದಿಗೆ ರಾಜನ ಅರಮನೆ, ಶ್ರೀಮಂತಿಗೆ,
ಅವನ ಥರ ಜ್ಞಾನಿ ಯಾರು ಇಲ್ಲ. ಎಂಥ ಜಾಗದಲ್ಲಿ ಮಲಗ್ತಾ ಇದ್ದ ಗೊತ್ತಾ ಅವನು? ಏನಕ್ಕೂ ಕಡಿಮೆ ಇರಲಿಲ್ಲ. ಅವನ ಮೂಲಕವಾಗಿ ದೇವರ ಆಲಯವನ್ನು ದೇವರು ಕಟ್ಟಿಸಿದ್ರು. ಅಲ್ಲೂಯ, ಆ ಜ್ಞಾನದಲ್ಲಿ ಆಲಯವನ್ನು ಕಟ್ಟಿದವನು. ಅಲ್ಲೂಯ, ನಮಗೆ ಅಷ್ಟೇ ನಡ್ಕೊಳ್ಳೋಕ್ಕೆ ಏನು ಬೇಕು? ಬರೀ ಜ್ಞಾನ ಇದ್ರೆ ಸಾಲದು. ನಮಗೆ ಎಲ್ಲರ ಮುಂದೆ ನಡ್ಕೊಳ್ಳೋಕ್ಕೆ, ಸಭೆಯಲ್ಲಿ ನಡ್ಕೊಳ್ಳೋಕ್ಕೆ, ಲೋಕದ ಹತ್ರ ನಡ್ಕೊಳ್ಳೋಕ್ಕೆ, ನಮಗೆ ದೇವರ ಹತ್ರ ನಡ್ಕೊಳ್ಳೋಕ್ಕೆ ಪರಿಜ್ಞಾನ ಬೇಕು. ದೇವರ ಹತ್ರ ಪರಿಜ್ಞಾನ ಕೇಳಬೇಕು. ನಾವು ಹೇಗೆ ಮಾತಾಡ್ಬೇಕು, ಹೇಗೆ ನಡ್ಕೊಳ್ಬೇಕು, ಹೆಂಗಿರ್ಬೇಕು, ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು ದೇವರೇ ನನಗೆ ಗೊತ್ತಿಲ್ಲ. ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕಾಗಿ, ನಿಮ್ಮ ಹತ್ರ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕಾಗಿ ನನಗೆ ಪರಿಜ್ಞಾನ ಬೇಕು. ಮಿಕ್ಕಿದೆಲ್ಲ ದೇವ್ರು ಕೊಡ್ತಾರೆ. ಅವ್ನು ಕೇಳಿದೊಂದೇ ಜ್ಞಾನ ಬೇಕು. ಅದರೊಂದಿಗೆ ಈಶ್ವರಿ ಏನೇನು ಬೇಕು, ಆ ಸಂಪತ್ತು, ಅಭಿಷೇಕ ಎಲ್ಲ ಕೊಟ್ಬಿಟ್ರು. ಅಲ್ಲೂಯ, ಅವನು ಕೇಳಿದ್ ಬೇರೆ, ದೇವ್ರು ಕೊಟ್ಟಿದ್ದು ಅದು ಕೂಡ ಅದಕ್ಕಿಂತ ಹೆಚ್ಚಾಗಿ. ಇಲ್ಲಿ ಪೌಲನು ಕೇಳ್ತಾನೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸ್ವಾಮಿ, ನಾನು ಎಷ್ಟಂತ ಸಹಿಸಲಿ, ನನಗೆ ಗೊತ್ತು ನಾನು ಹೇಗೆ ಅಂತೇಳಿ, ಹೇಗೆ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ, ಹೇಗೆ ಪ್ರಯಾಣ ಮಾಡ್ತೀನಿ ಅಂತೇಳಿ, ಹೇಗೆ ಸೇವೆ ಮಾಡ್ತಾ ಇದ್ದೀನಿ ಅಂತೇಳಿ ನಿನಗೆ ಗೊತ್ತು. ನಾನು ಕೇಳಿದ ಆಗ್ತಾ ಇಲ್ಲ, ಇದು ತೆಗೆದಾಕಪ್ಪ ಅಂತ ಪೌಲ ಕೇಳುವಾಗ ದೇವರು ಹೇಳ್ತಾರೆ, ಮಗನೇ ಅದಕ್ಕಿಂತಲೂ ದೊಡ್ಡತನ ನಿನಗೆ ಕೊಡಪ್ಪ. ಓ, ನನ್ನ ಕೃಪೆ ಇವತ್ತಿನಿಂದ ಸ್ಪೆಷಲ್ ಆಗಿ, ಹೋಗು, ಇವತ್ತಿನಿಂದ ನನ್ನ ಕೃಪೆ ಸ್ಪೆಷಲ್ ಆಗಿ ನಿನ್ನ ಜೊತೆಲಿ ಬರುತ್ತೆ. ಅವನ ಕೃಪೆ ನಿನಗಿದ್ದು ಬಿಟ್ರೆ ಎಂತ ಜಾಗದಲ್ಲಾದ್ರೂ ಸೇವೆ ಮಾಡ್ಬೋದು. ಅವನ ಕೃಪೆ ನಿನಗೆ ಸಿಕ್ಬಿಟ್ರೆ ಎಲ್ಲ ಸ್ಥಾನಮಾನಗಳನ್ನ ಬದಲಾಯಿಸುತ್ತೆ. ಅವನ ಕೃಪೆ ನಿನಗೆ ಸಿಗಿಬಿಟ್ರೆ ಯಾರ ಕೈಯಲ್ಲಿ ಮಾಡಕ್ ಆಗ್ತಿರಲು ನಿನ್ನ ಮೂಲಕವಾಗಿ ಆ ಕೃಪೆ ಮಾಡಿಸುತ್ತೆ. ಬೇಕಾ ಕೃಪೆ? ಬಿಡುಗಡೆ ಬೇಕಾ? ಕೃಪೆ ಬೇಕಾ? ಬಿಡುಗಡೆ ಬೇಕಾ? ಕೃಪೆ ಬೇಕಾ? ಇನ್ನ 56 ವಾಕ್ಯಗಳಿವೆ. ಇನ್ನ ಒಂದು ವಾಕ್ಯ ಓದಿಸಿಲ್ಲ, ಇದೊಂದೇ ವಾಕ್ಯದಲ್ಲಿ ನಿಂತಿದ್ದೀನಿ. ಇನ್ನು 56 ವಾಕ್ಯ ಓದಿಸ್ಬೇಕಾದ್ರೆ 56 ವಾರ ಬೇಕು ನನಗೆ. ಹಾಲೆಲೂಯಾ, 56 ವಾಕ್ಯ ಓದಿಸಿ ಪ್ರಸಂಗ ಮಾಡೋಕ್ಕೆ 56 ವಾರನೂ ಸಾಲಲ್ಲ ನನಗೆ. ಹಾಲೆಲೂಯಾ, ಏನ್ ಮಾಡೋಣ? ಅಪ್ಪ ನನಗೆ ಕೊಟ್ಟರೆ ಕೃಪೆ ಅದು. ನೀ ಮಾಡ್ಬನ್ನಿ ನೋಡೋಣ, ಆಗುತ್ತಾ? ಆಗಲ್ಲ. ಯಾಕೆ? ಕೃಪೆ ಇಲ್ಲ. ಅಪ್ಪ ಕೃಪೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ನನಗೂ ಕಾಲಿಲ್ವಾ? ನನಗೂ ನರಗಳಿಲ್ವಾ? ನನಗೂ ನೋವಲ್ವಾ? ಮತ್ತು ನಾನಾಗಿ ಇಲ್ಲಿ ನಿಂತ್ಕೊಂಡು ನೀವಾದ್ರು ಹಿಂಗೆ ಕೇಳ್ತಾ ಇರ್ತಾರೆ. ನಾನು ಜಿಗಿದಾಡಿ ಇಲ್ಲಾಡಿ ಅಲ್ಲಿ ಓಡಾಡಿ ಇಲ್ಲಾಡಿ, ನನಗೆ ಕಾಲು ಕೈಯಲ್ಲಿ ಎಷ್ಟು ನೋವಲ್ಲ, ಆದ್ರೂ ಪ್ರಸಂಗ ಮಾಡ್ತಾ ಇದ್ದೀನಿ. ಅದು ಕೃಪೆ. ಕೃಪೆ ಇಲ್ಲದಿದ್ರೆ ಇವತ್ತು ನಾನು ಇಲ್ಲಿ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಕೃಪೆ ಇಲ್ಲದಿದ್ರೆ ಇವತ್ತು ಇಲ್ಲಿ ಕುತ್ಕೊಳ್ಳಕ್ ಆಗ್ತಾ ಇರಲಿಲ್ಲ. ಕೃಪೆ ಇಲ್ಲದಿದ್ರೆ ಯೇಸುವನ ಅಪಾದ ಕರೀಲಿಕ್ಕೆ ಹಾಕಕ್ಕೆ ಸಾಧ್ಯವೇ ಇರಲಿಲ್ಲ. ಇವತ್ತು ಏನಾದ್ರೂ ನಾವಿದ್ದೀವಿ ಅಂದ್ರೆ ಅದು ಯೇಸುವಿನ ಕೃಪೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೃಪೆ ದೊಡ್ಡದು, ಕೃಪೆ ಭಯಂಕರ. ರೋಗ ಮಾತ್ರ ಹೋಗ್ಬಿಟ್ರೆ ಪ್ರಯೋಜನ ಏನು? ನೆಕ್ಸ್ಟ್ ಇನ್ನೊಂದು ಬರ್ತದೆ, ಪಾಪ ಇದನ್ನು ತೆಗೆದಾಕು ಅಂತ ಹೇಳ್ತೀಯಾ? ದೇವ್ರು ನೋಡ್ರಿ ಎಷ್ಟೋ ದೊಡ್ಡ, ಅದಕ್ಕೆ ಅವನು ಸರ್ವಜ್ಞಾನಿ ಅಂತ ಹೇಳೋದು. ಬೈಬಲ್ ನನಗೆ ಗೊತ್ತು ನಿಮ್ಮ ಅವಸ್ಥೆ. ಹಲ್ಲೆಲೂಯಾ, ದೇವ್ರು ಯಾರು? ಅದಕ್ಕೆ ದೇವ್ರು ಹೇಳ್ತಾರೆ, ಬಿಡುಗಡೆ ನಾನು ಕೊಡಲ್ಲ. ಬಿಡುಗಡೆ ನೀನು ಕೇಳಿದ ಬಿಡುಗಡೆ ನಾನು ಕೊಡಲ್ಲ. ಅದಕ್ಕಿನ್ನ ದೊಡ್ಡದಂತಿದೆ. ನನಗೆ ಗೊತ್ತು, ಅದೇ ನಿನ್ಗೆ ಬೇಕಾಗಿರೋದು. ಹಲ್ಲೆಲೂಯ. ಪೌಲ ಕೇಳಿದೆ, ಏನಪ್ಪ? ನನ್ನ ಕೃಪೆ ನಿನ್ ಸಾಕು. ಆ ಕೃಪೆ ಇದೊಂದು ಕಷ್ಟದಿಂದ ಮಾತ್ರ ತಪ್ಪಿಸೋದಲ್ಲ, ಇದಕ್ಕಿನ್ನ ದೊಡ್ಡ ಸಮಸ್ಯೆಗಳು ನಿನಗೆ ಬಂದ್ರು, ಹೋರಾಟಗಳು ನಿನಗೆ ಬಂದ್ರು, ಈ ಕೃಪೆ ನಿನ್ನನ್ನು ಒತ್ತುಕೊಂಡು ಹೋಗುತ್ತೆ. ಒಂದು MLA ಹತ್ರದಿಂದ ಒಂದು ಸೈಟ್ ಸಿಗಬೇಕಾದ್ರೆ ದೇವ್ರ ಕೃಪೆ ಬೇಕು. ಹಲ್ಲೆಲೂಯಾ. ಸ್ಕೂಲಲ್ಲಿ ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಸ್ಕೂಲಲ್ಲಿ ಒಂದು ಇದು ಸಿಗಬೇಕು, ಸೀಟ್ ಸಿಗಬೇಕು ಅಂದ್ರೂ ಕೂಡ ಅದಕ್ಕೊಂದು ದೇವರ ಕೃಪೆ ಬೇಕು.
ನಾನೊಂದು ಒಳ್ಳೆ ಬಟ್ಟೆ ಹಾಕಬೇಕಾದ್ರೂ ಕೂಡ ಅದಕ್ಕೂ ದೇವರಿಗೆ ಕೃಪೆ ಬೇಕು. ಬರೀ ಬಂಗಾರದ ಶರ್ಟ್ ಇದೆ, ಮೈಯೆಲ್ಲ ಗಜ್ಜಿ ಹಾಕೊಂಡೋಣ. ಕೃಪೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫುಲ್ ಬಂಗಾರ ಶರ್ಟು. ಯಾವ ಶರ್ಟು? ಯೋಬನ ಕೇಳ್ರಿ, ಯೋಬ ಹೇಳ್ತಾನೆ. ಸುಮ್ಮನೆ ಯಾರಪ್ಪ ಚಡ್ಡಿ ಒಂದು ಇಟ್ಕೊಂಡು ಬೆತ್ತಾಗಿದ್ದ, ಚಡ್ಡಿ ಒಂದು ಮಾತ್ರ ಹಾಕ್ಕೊಂಡು ಬರಿದಾಗಿ ನನ್ನ ದೇಹಕ್ಕೆ ಮೈಯೆಲ್ಲ ನೀನು ಎಷ್ಟು ದೊಡ್ಡ ಶ್ರೀಮಂತ ಹಾಕ. ಹಲ್ಲೆಲೂಯಾ. ನಾನು ಹೇಳಕ್ ಬರ್ತಾ ಇರೋದು ಕೃಪೆ ಬಗ್ಗೆ. ಬಂಗಾರದ ಶರ್ಟ್ ಇದೆ, ಬಂಗಾರದ ಟೋಪಿ ಇದೆ, ಮೈಯೆಲ್ಲ ಗಜ್ಜಿ, ಸ್ವಲ್ಪ ಗಾಳಿ ಟಚ್ ಆದ್ರೆ ಸಾಕು ಪ್ರಾಣ ಬರ್ತದೆ. ಶರ್ಟ್ ಹಾಕೊಂತೀನಿ ನಾ, ಅದಕ್ಕೇನು ಬೇಕು? ಅದಕ್ಕೇನು ಬೇಕು? ಬಂಗಾರದ ಶರ್ಟ್ ಇದ್ರೂ ಕೂಡ ಅದನ್ನು ಧರಿಸ್ಕೊಳ್ಳೋದಕ್ಕೆ ನಿನ್ನ ದೇಹದ ಮೇಲೆ ದೇವರ ಕೃಪೆ ಇರಬೇಕು. ಹಲ್ಲೆಲೂಯಾ. ಬಂಗಾರದ ಟೋಪಿ ಇದೆ, ತಲೆ ಮೇಲೆ ಹಾಕೊಬೇಕು, ತಲೆ ಮೇಲೆ ಹಾಕೊಬೇಕು. ತಲೆ ಎಲ್ಲ ಇಷ್ಟಪ್ಪ ಗಡ್ಡೆ, ಕೀವು ರಕ್ತ ಸೋರ್ತಾ ಇದೆ, ಹಾಕೋ. ಆತದಾ? ಆಗುತ್ತಾ? ನಿನ್ ತಲೆ ಮೇಲೆ ಆ ಟೋಪಿ, ಬಂಗಾರದ ಟೋಪಿ ಹಾಕೊಳ್ಬೇಕಾದ್ರೂ ಕೂಡ ದೇವರ ಕೃಪೆ ಬೇಕು. ಎಷ್ಟೋ ಜನರಿಗೆ ಈ ಲೋಕದಲ್ಲಿ ಶರೀರದ ಮೇಲೆ ಬಟ್ಟೆ ಹಾಕೊಳ್ಳಕ್ ಆಗ್ತಲ್ಲ, ರೋಗ. ಎಷ್ಟೋ ಜನರಿಗೆ ಊಟ ಮಾಡಕ್ ಆಗ್ತಲ್ಲ, ಒಳಗಡೆ ರೋಗ. ಇವತ್ತು 3 ಅಲ್ಲ 4 ಟೈಮ್ ಊಟ ಮಾಡ್ತೀವಿ, ಮೈ ತುಂಬಾ ಬಟ್ಟೆ ಹಾಕ್ತೀವಿ, ಕಾಲು ತುಂಬಾ ಶೂ ಚಪ್ಪಲಿ ಹಾಕಿ ನಡೆದಾಡ್ತೀವಿ, ಗಾಡಿಗಳ ಮೇಲೆ ಕುತ್ಕೊಂಡು ಅನೇಕ ತಾಸು ಪ್ರಯಾಣ ಮಾಡಿ ಹೋಗ್ತೀವಿ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ದೇವರ ಕೃಪೆ. ಹಲ್ಲೆಲೂಯಾ. ಈಗ ನೀವು ಹೇಳ್ರಿ, ಬಿಡುಗಡೆ ಬೇಕಾ? ಅದ್ಭುತ ಬೇಕಾ? ಕೃಪೆ ಬೇಕಾ? ಎದ್ದು ನಿಂತ್ಕೊಳ್ರಿ. ಕೃಪೆ ಬೇಕು ಅನ್ನೋರು ಎದ್ದು ನಿಂತ್ಕೊಳ್ರಿ. ರೋಗ ಇದೆ, ಹೋಗ್ಲಿ ಅಂದ್ರೆ ರೋಗ ಮಾತ್ರ ಹೋಗುತ್ತೆ, ಮತ್ತೆ ಮುಗಿದೋಯ್ತು, ಮತ್ತೆ ಇನ್ನೊಂದು ಕೃಪೆ ಬೇಕಾಗ್ತದೆ. ಅದು ಕಷ್ಟ. ಅದಕ್ಕೆ ಬದಲಾಗಿ ನಾವು ಹಿಡಿದ್ರೆ ಹಿಡಿಬೇಕು, ಸರಿಯಾದ ಬುಡವನ್ನು ಹಿಡಿಬೇಕು. ಹಲ್ಲೆಲೂಯಾ. ಕೃಪೆ ಇದ್ರೆ ಪರಲೋಕಕ್ಕೆ ನಿನ್ನನ್ನು ಕರ್ಕೊಂಡೋಗಿ ನಿಲ್ಲಿಸೋವರೆಗೂ ಈ ಕೃಪೆ ನಿನ್ನ ಜೊತೆನಲ್ಲೇ ಇರುತ್ತೆ. ಇವತ್ತು ಸೇವಕನಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ? ನನ್ನ ತಾಯಿ ಕಣ್ಣೀರು, ನನ್ನ ತಾಯಿ ವೇದನೆನೋ, ಅಥವಾ ನಾನೇನೋ ಸಮರ್ಪಣೆ ಮಾಡಿಬಿಟ್ನೋ ಅಂತ ಹೇಳಿ ಅಲ್ಲ. ಇವತ್ತು ಇಂಥ ಒಂದು ಸೇವಕನಾಗಿ ಹೇಳಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ದೇವರ ಕೃಪೆ. ಏನು ಓದಕ್ಕೆ ಬರ್ದಿರೋ ಒಂದು ವಾಕ್ಯ ತೆಗೆದು ನಿಂತ್ಕೊಂಡ್ರೆ 2 ಅವರು 3 ಅವರು ಆಳವಾಗಿ ಪ್ರಸಂಗ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ವಿದ್ಯೆ ಅಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಅದಕ್ಕೆ ದೇವರ ಕೃಪೆ. ಇವತ್ತು ನಾನು ಮನೆ ಲೀಸಲ್ಲಿದ್ದೀನಿ. ಲೀಸಲ್ಲಿರ್ಲಿಕ್ಕೆ ಕಾರಣ ಏನು ಗೊತ್ತಾ? ದುಡ್ಡು ಅಲ್ಲ. ಒಂದು ರೋಗ ಬಂದು ನಿನ್ ದುಡ್ಡೆಲ್ಲ ಹೋಯ್ತಲ್ಲೇ. ಮರಣಕ್ಕೆ ಸಂಬಂಧಪಟ್ಟ ಒಂದು ರೋಗ ಬಂದ್ಬಿಟ್ಟು ನಿನ್ ದುಡ್ಡೆಲ್ಲ ಖರ್ಚು ಮಾಡಿ ಹೋಗ್ಬಿಡುತ್ತೆ. ಹುಷಾರು. ಹಲ್ಲೆಲೂಯಾ. ಇವತ್ತು ನಾನು ಲೀಸ್ಗಿದ್ದೀನಿ ಅನ್ನೋದಕ್ಕೆ ಕಾರಣ ದುಡ್ಡಲ್ಲ. ಇವತ್ತು ನಾನು ಲೀಸ್ಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಯೇಸುವಿನ ಕೃಪೆ. ಇವತ್ತು ನನ್ನ ಹತ್ರ ಕಾರಿದೆ, ದುಡ್ಡು ಕೊಟ್ಟಿದ್ದಕ್ಕೆ ಕಾರ್ ನನ್ನ ಮನೆಗೆ ಬಂದಿಲ್ಲ. ಆ ಕಾರ್ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ? ಅದು ನನ್ನ ಮನೆಗೆ ಬರ್ಲಿಕ್ಕೆ ಕಾರಣ ದೇವರ ಕೃಪೆ. ಹಾಲಲ್ಲೋ ಇವತ್ತು ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದೀನಿ, ಕಾರಣ
ದುಡ್ಡಲ್ಲ. ಇವತ್ತು ನನ್ನ ಒಳ್ಳೊಳ್ಳೆ ಬಟ್ಟೆ ಹಾಕ್ತದೆ ಅದಕ್ಕೆ ಕಾರಣ ದೇವರ ಕೃಪೆ. ಯಾರು ತಿನ್ನಲಿಕ್ಕೆ ಆಗದಿರುವಂತ ಆಹಾರವನ್ನ ಇವತ್ತು ನಾನು ತಿಂತ ಇದ್ದೀನಿ ಗೊತ್ತಾ? ಅದಕ್ಕೆ ಕಾರಣ ದುಡ್ಡಲ್ಲ. ದುಡ್ಡಿದ್ದು ಆರೋಗ್ಯ ಇಲ್ಲಾಂದ್ರೆ ಪ್ರಯೋಜನ ಏನು? ಇವತ್ತು ಒಳ್ಳೊಳ್ಳೆ ಫುಡ್ ತಿಂತಾ ಇದ್ದೀನಿ ಅದಕ್ಕೆ ಕಾರಣ ದುಡ್ಡಲ್ಲ, ಅದಕ್ಕೆ ಕಾರಣ ನನ್ನ ದೇವರ ಕೃಪೆ. ಇವತ್ತು ನಾನು ಒಳ್ಳೆ ಮನೇಲಿದ್ದೀನಿ, ಅದಕ್ಕೆ ಕಾರಣ ಏನು? ದುಡ್ಡಲ್ಲಪ್ಪ, ದುಡ್ಡಲ್ಲಮ್ಮ, ಅದಕ್ಕೆ ಕಾರಣ ನನ್ನ ಯೇಸುವಿನ ಕೃಪೆ. ಇವತ್ತು ನಾನು ರಕ್ಷಿಸಲ್ಪಟ್ಟಿದ್ದೀನಿ, ದೇವರ ಮಗನಾಗಿ ಮಗಳಾಗಿ ಮಾರ್ಪಟ್ಟಿದ್ದೀನಿ. ಅದಕ್ಕೆ ಕಾರಣ ಏನು? ನನ್ನ ಯೋಗ್ಯತೆಯೋ ಶ್ರೇಷ್ಠತೆಯೋ ಮಾನ್ಯತೆಯೋ ಶ್ರೀಮಂತಿಗೆಯೋ ದೊಡ್ಡಸ್ತಿಗೆಯೋ ಅಲ್ಲ. ಇವತ್ತು ನನ್ನ ದೇವರ ಮಗನು ಮಗಳಾಗಿ ಮಾರ್ಪಟ್ಟಿದ್ದಾನೆ, ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಯೇಸುವಿನ ರಕ್ತ ತೊಳೆಯಲ್ಪಟ್ಟಿದ್ದೇನೆ. ಅದಕ್ಕೆ ಕಾರಣ ದೇವರ ಕೃಪೆ, ಯೇಸಯ್ಯ ನಿನ್ನ ಕೃಪೆ, ಯೇಸುವೇ ನಿನ್ನ ಕೃಪೆ. ಎಷ್ಟೋ ದೇವ್ರ ಮಕ್ಕಳು ಬಿದ್ದು ಹೋಗಿದ್ದಾರೆ, ಎಷ್ಟೋ ಸೇವಕರುಗಳು ಬಿದ್ದು ಹೋಗಿದ್ದಾರೆ, ಎಷ್ಟೋ ಸಭೆಗಳು ಮುಚ್ಚಲ್ಪಟ್ಟಿದೆ. ಇವತ್ತು ಸಭೆ ತೆರೆಯಲ್ಪಟ್ಟಿದೆ, ಇವತ್ತು ಸೇವಕ ನಿಲ್ಲಲ್ಪಟ್ಟಿದ್ದೀನಿ, ಇವತ್ತು ವಿಶ್ವಾಸಿ ನೀನ್ ನಿಲ್ಲಲ್ಪಟ್ಟಿದ್ಯಾ. ಅದಕ್ಕೆ ಕಾರಣ ಏನು ಗೊತ್ತಾ? ಅದಕ್ಕೆ ಕಾರಣ ದೇವರ ಕೃಪೆ, ಕೃಪೆ, ಕೃಪೆ. ಯೇಸಯ್ಯ ನಿನ್ನ ಕೃಪೆ. ನನ್ನ ಜೀವಿತದಲ್ಲಿ ಎಷ್ಟೋ ಹೋರಾಟಗಳು ಬಂತು, ನನ್ನ ಜೀವನ ಮುಗಿದೋಯ್ತು ನೆನೆಸ್ಕೊಂಡೆ. ಇನ್ನು ನಾನು ನಿಲ್ಲಲ್ಲ, ಜೀವಿಸಲ್ಲ, ಬದುಕಲ್ಲ, ಇನ್ನು ಆಗಲ್ಲ, ಕುಟುಂಬ ಇರಲ್ಲ, ಮಕ್ಕಳು ಇರಲ್ಲ, ನನ್ನ ಗಂಡ ಇರಲ್ಲ, ನಾನಿರಲ್ಲ ಅಂತ ನೆನೆಸ್ಕೊಂಡೆ. ಆದ್ರೂ ಇವತ್ತು ನಾವು ಬಿದ್ದೀವಿ ಅಂದ್ರೆ ಕಾರಣ ಏನು ಗೊತ್ತಾ? ಏಸಯ್ಯ, ಏಸಯ್ಯ, ಏಸಯ್ಯ ನಿನ್ನ ಕೃಪೆ, ನಿನ್ನ ಕೃಪೆ, ನಿನ್ನ ಕೃಪೆ, ನಿನ್ ಕೃಪೆ ಎಲ್ಲ ನಿನ್ನ ಕೃಪೆ, ನನಗೆ ಎಲ್ಲ ನಿನ್ನ ಕೃಪೆ. ಎಲ್ಲರೂ ನಿನ್ನ ಕೈ ಬಿಟ್ರು, ದುಡ್ಡು ನಿನ್ನ ಕೈ ಬಿಡ್ತು, ರಕ್ತ ಸಂಬಂಧಗಳ ಕೈ ಬಿಟ್ರು, ನಂಬಿದವರೆಲ್ಲ ಕೈ ಬಿಟ್ರು. ಆದ್ರೆ ಇವತ್ತು ನೀನು ನಿಂತಿದೆಯಲ್ಲ, ಆದ್ರೆ ಇವತ್ತು ನೀನು ಜೀವಿಸ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಏನು ಗೊತ್ತಾ? ಕೃಪೆ, ಕೃಪೆ, ಕೃಪೆ. ಈ ಲೋಕದಲ್ಲಿ ದುಡ್ಡು ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಶ್ರೀಮಂತಿಗೆ ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಯಾವ ಟೈಮಲ್ಲಿ ಹೆಂಗ್ ಬೇಕಾದ್ರೆ ಅದು ಬದಲಾಯಿಸಬಹುದು, ಹೇಗೆ ಬೇಕಾದ್ರೆ ನಮ್ಮನ್ನ ಕೆಳಗಡೆ ಹಾಕಿದ್ದಬಹುದು. ಆದ್ರೆ ಕೃಪೆ ಇದೆಯಲ್ಲ, ಈ ಕೃಪೆ ಯಾವತ್ತಿಗೂ ನಿನ್ನ ಕೆಳಗಡೆ ಬೀಳಿಸೋದಕ್ಕೆ ಬಿಡಲ್ಲ. ಈ ಕೃಪೆ ಯಾವತ್ತಿಗೂ ನಿನ್ನ ತಗ್ಗಿಸೋದಕ್ಕೆ ಬಿಡಲ್ಲ. ಈ ಕೃಪೆ ನಿನ್ನನ್ನು ಕೇವಲ ಮಾಡಲ್ಲ, ಈ ಕೃಪೆ ನಿನ್ನ ತುಚ್ಛವಾಗಿ ನೋಡಲ್ಲ, ಈ ಕೃಪೆ ನಿನ್ನ ಉದಾಸೀನ ಮಾಡಲ್ಲ. ಈ ಕೃಪೆ ಯಾವಾಗಲೂ ನಿನ್ನ ಉನ್ನತಕ್ಕೆ ಕರ್ಕೊಂಡು ಹೋಗ್ತದೆ, ಉನ್ನತದಲ್ಲೇ ನಡೆಸ್ತದೆ, ಉನ್ನತದಲ್ಲೇ ಇಡ್ತದೆ. ಅದೇ ಯೇಸಯ್ಯನ ಕೃಪೆ, ಅದೇ ಯೇಸಯ್ಯನ ಕೃಪೆ. ಯೇಸಯ್ಯ
ಇವತ್ತು ನಾನು ಆ ಬಿಡುಗಡೆ ಕೊಡು, ಈ ಬಿಡುಗಡೆ ಕೊಡು, ಅದ್ಭುತ ಮಾಡಿ ಇದದ್ಭುತ ಮಾಡಿ, ಈ ಕಷ್ಟ ತೆಗೆದಾಗ ಆ ಕಷ್ಟ ತೆಗೆದಾಗ ಅಂತ ನಾನು ಕೇಳಲ್ಲಪ್ಪ ದೇವರೇ. ಇಷ್ಟು ದಿವಸ ನನಗೆ ಗೊತ್ತಿರಲಿಲ್ಲಪ್ಪ, ಕೃಪೆ ಬಗ್ಗೆ ನನಗೆ ಗೊತ್ತಿರಲಿಲ್ಲಪ್ಪ, ಕೃಪೆಯ ನಡೆಸುವಿಕೆ ನನಗೆ ಗೊತ್ತಿರಲಿಲ್ಲಪ್ಪ, ಕೃಪೆಯ ಬಲ ನನಗೆ ಗೊತ್ತಿರಲಿಲ್ಲಪ್ಪ, ಕೃಪೆ ಹಿಂಗೆಲ್ಲ ಮಾಡುತ್ತೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ ದೇವರೇ. ಅಯ್ಯ ಯೇಸುವೇ, ಇವತ್ತಿನಿಂದ ನನಗೆ ಆ ಕೃಪೆ ಬೇಕು. ಈ ಸಮಯದಿಂದ ನನಗೆ ಆ ಕೃಪೆ ಬೇಕು. ಆ ಕೃಪೆ ನನ್ನ ಮೇಲೆ ಬೀಳಿ, ಆ ಕೃಪೆ ನನ್ನ ಹಿಡೀಲಿ, ಆ ಕೃಪೆ ನನ್ನನ್ನು ಇವತ್ತಿನಿಂದ ಹೊತ್ತುಕೊಂಡು ನಡೀಲಿ. ಆ ಕೃಪೆ ಇವತ್ತಿನಿಂದ ನನ್ನ ಹೊತ್ತುಕೊಂಡು ನಡೀಲಿ, ನಡೀಲಿ, ನಡೀಲಿ. ಆ ಕೃಪೆ ಬೀಳಿ, ಕೃಪೆ ಬೀಳಿ, ಕೃಪೆ ಬೀಳಿ. ಕೃಪೆ, 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 ಆ ಕೃಪೆ, ಆ ಕೃಪೆ ಬೀಳಿ, ಆ ಕೃಪೆ ಬೀಳಿ. ಎಸ್ ಎಸ್, ಆ ಕೃಪೆ ನನಗೆ ಬೇಕು, ಆ ಕೃಪೆ ನನಗೆ ಬೇಕು, ಆ ಕೃಪೆ, ಆ ಕೃಪೆ, ಆ ಕೃಪೆ, ಆ ಕೃಪೆ, ಆ ಕೃಪೆ, ಆ ಕೃಪೆ ಬೇಕು, ಬೇಕು, ಬೇಕು. ಆ ಕೃಪೆ, 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 ಕೃಪೆ. ಓ ಫೈರ್, ಕೃಪೆ ಬೀಳಿ, ಬೀಳಿ. ದೈವ ಕೃಪೆ ಒದಗ, ಒದಗ, ಒದಗ. ಶೀತಲ್, ಶೀತಲ್, ಶೀತಲ್. ಇವತ್ತು ಸ್ಪೆಷಲ್ ಕೃಪೆ, ಇದು ನಿನಗಾಗಿರುವ ಕೃಪೆ. ಒದಕೊಳ್ರಿ, ಒದಕೊಳ್ರಿ. ಹಿಡ್ಕೋ, 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 ಹಿಡಿಯ, ಹಿಡ್ಕೋ. ಆ ಆ ಓ ಹೋ ಹೋ ಹೋ, ಕೃಪೆ, ಇದರ ಹೆಸರು ಕೃಪೆ. ಬೀಳಿ, ಬೀಳಿ. ಓ ಫೈರ್, ಫೈರ್, ಫೈರ್. ಟಚ್, ಟಚ್, ಟಚ್. ಎಲ್ರ ಮೇಲೆ, ಎಲ್ರ ಮೇಲೆ, ಎಲ್ರ ಮೇಲೆ. ಎಲ್ಲ ಹೊಂದ್ಕೊಳ್ರಿ, ಎಲ್ಲ ಹೊಂದ್ಕೊಳ್ರಿ. ಒಂದು ಕೃಪೆ ನಿನಗಾಗಿ ಇರಲಿ ಬಂದಿದೆ, ಬಂದಿದೆ. ಹೋ 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 ಹೋ. ರಬ, 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 ರಬ. ರಾ 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 ರಾ. ಪಾ 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 ಪಾ. ವಾವ್ ವಾ. ಒದಗ, ಒದಗ ಮಗನೇ, ಒದಗ ಮಗನೇ, ಇದು ನಿನಗಾಗಿರುವ ಕೃಪೆ. ಒದಗ ಮಗನೇ, ಇದು ನಿನಗಾಗಿರುವಂತ ಕೃಪೆ. ಹೋ ಹೋ ಹೋ. ಇದಕ್ಕೆ ಮೇಲೆ ನಿನ್ನ ಪ್ರಯಾಣ ಭಯಂಕರ ಇರ್ತದೆ. ಇದಕ್ಕೆ ಮೇಲೆ ನಿನ್ನ ಪ್ರಯಾಣ ಭಯಂಕರವಾಗಿರ್ತದೆ. ಇದಕ್ಕೆ ಮೇಲೆ ನಿನ್ನ ನಡೆಸುವಿಕೆ ಭಯಂಕರವಾಗಿರ್ತದೆ. ಇದಕ್ಕೆ ಮೇಲೆ ಆಶೀರ್ವಾದ ಭಯಂಕರವಾಗಿರ್ತದೆ. ಕಾರಣ ಕೃಪೆ, 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 ಕೃಪೆ. ಕೃಪೆ, 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 ಕೃಪೆ. ನಿನ್ನ ಅವಸ್ಥೆಗಳನ್ನು ಬದಲಾಯಿಸೋದು ಕೃಪೆ, ನಿನ್ನ ಮಾನಿಸೋದು ಕೃಪೆ, ನಿನ್ನ ನಿಲ್ಲಿಸೋದು ಕೃಪೆ, ನಿನ್ನ ಆಶೀರ್ವಾದಿಸೋದು ಕೃಪೆ, ಎಲ್ಲದರ ಮೊದಲಲ್ಲಿ ನಡೆಸೋದು ಕೃಪೆ. ಸ್ವರ್ಗಕ್ಕೆ ಹೋಗಬೇಕಾದ್ರೂ ಕೂಡ ಕೃಪೆ. ನಿನ್ನ ಹೆಸರು ಜೀವದ ಪುಸ್ತಕದಲ್ಲಿ ಬರೆಯಲ್ಪಡಬೇಕಾ ಕೃಪೆ. ನಿನ್ನ ಪರಿಚಿತವಾಗಿ ನಿಲ್ಲಬೇಕಾ ಕೃಪೆ. ಹಾ ಹಾ. ಬಾ 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 ಬಾ. ರಾ ಬಾ 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 ಬಾ. ದಡಗ ದಬ ದಡಗ ದಬ. ರೇಖಾ ಬಾ ಬಾ ದಡಗ ದಬ. ಕೃಪೆ,
ಇದ್ರ ಹೆಸರೇ ಕೃಪೆ. ಇದ್ರ ಹೆಸರೇ ಕೃಪೆ. ಇದ್ರ ಹೆಸರೇ ಕೃಪೆ. ಟಚ್. 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 ಕೃಪೆ. 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 ಇದ್ರ ಹೆಸರು ಕೃಪೆ. ಟಚ್. ಕೃಪೆ. 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 ಟಚ್. ಕೃಪೆ. ಇದ್ರ ಹೆಸರು ಕೃಪೆ. ಕೃಪೆ. ಟಚ್. 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 ಕೃಪೆ. ಟಚ್. ಕೃಪೆ. ಇದ್ರ ಹೆಸರು ಕೃಪೆ. 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 ಇದ್ರ ಹೆಸರೇ ಕೃಪೆ. ಟಚ್. ಇದ್ರ ಹೆಸರು ಕೃಪೆ. ಕೃಪೆ. ಟಚ್. ಬಾ 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 ಡ ಗದ ಬಾ ಡ ಗದ ಬೋ. ಇದ್ರ ಹೆಸರೇ ಕೃಪೆ. ಕೃಪೆ. ಇದ್ರ ಹೆಸರೇ ಕೃಪೆ. ಟಚ್. 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 ಒದಗೋ ಒದಗೋ ಒದಗೋ. ಕೃಪೆ. ಕೃಪೆ. ಟಚ್. ಟಚ್. ಓ ಫೈರ್ ಫೈರ್. ಟಚ್. ಟಚ್. ಕೃಪೆ. 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 ಟಚ್. ಕೃಪೆ. ಕೃಪೆ. ಇದ್ರ ಹೆಸರೇ ಕೃಪೆ. ಟಚ್. 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 ಕೃಪೆ. ಪಾ. ಟಚ್. ಶಾಪ ಪಾಪ ಟಚ್ ಕಾಟ ಬೋ. ಏ ಹೇ ಹೇ ಒದಗೋ ಒದಗೋ ಒದಗೋ. ಈ ಕೃಪೆ ನಿನಗಿದ್ರೆ ಸಾಕು. ಈ ಒಂದು ಕೃಪೆ ನಿನಗೆ ಸಾಕು. ದೇವರು ಹೇಳ್ತಾ ಇದ್ದಾರೆ, ಈ ಕೃಪೆ ನಿನಗೆ ಸಾಕು. ಓ ದೇವ್ರ ಮಕ್ಕಳೇ, ಯೇಸು ಹೇಳ್ತಾ ಇದ್ದಾರೆ, ಈ ಕೃಪೆ ಇದೆಯಲ್ಲ, ಈ ಒಂದು ಕೃಪೆ ನಿನಗೆ ಸಾಕು. ಅಪ್ಪ, ನಿನ್ನ ಕೃಪೆ ನನಗೆ ಸಾಕು. ದೇವರು ಹೇಳ್ತಾ ಇದ್ದಾರೆ, ನನ್ನ ಕೃಪೆ ನಿನಗೆ ಸಾಕು. ಈ ಕೃಪೆಯಲ್ಲಿ ಹೋಗು. ಈ ಕೃಪೆಯಲ್ಲಿ ಹೋಗು. ಈ ಕೃಪೆ ನಿನ್ನ ನಡೆಸುತ್ತೆ. ಈ ಕೃಪೆ ನಿನ್ನ ಬಲಪಡಿಸುತ್ತೆ. ಈ ಕೃಪೆ ನಿನ್ನ ಆಧರಿಸುತ್ತೆ. ಈ ಕೃಪೆ ನಿನ್ನ ಕಾಯುತ್ತೆ. ಈ ಕೃಪೆ ನಿನಗೆ ಬೇಕಾಗಿಲ್ಲ ಮಾಡಿ ಕೊಡುತ್ತೆ. ಈ ಕೃಪೆ ನಿನ್ನ ಅವಸ್ಥೆ ಬದಲಾಯಿಸುತ್ತೆ. ಈ ಕೃಪೆ ನಿನ್ನ ಮನೆ ಬದಲಾಯಿಸುತ್ತೆ. ಈ ಕೃಪೆ ನಿನ್ನ ಜೀವಿತ ಬದಲಾಯಿಸುತ್ತೆ. ಏಸಯ್ಯ, ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ ಏಸಯ್ಯ, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ ಏಸಯ್ಯ, ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ ಏಸಯ್ಯ, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ ಏಸಯ್ಯ, ಕೃಪೆಯೇ ಕೃಪೆಯೇ ಎಲ್ಲ ನೀ
ಎಲ್ಲ ನಿನ್ನಯ ಕೃಪೆಯೇ, ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్ಯ, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్ಯ, ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆಯೇ. ಬಲಹೀನವಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿದು ನಿನ್ನ ಕೃಪೆ. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆಯೇ. ಬಲಹೀನವಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿದು ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ ಕೃಪೆಯೇ. ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ ಕೃಪೆಯೇ. ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ಕಷ್ಟದ ಕಾಲದಲ್ಲಿ ಸೋತು ಹೋಗದೆ ನಾನು ಎಲ್ಲ ವೇಳೆ ಗೆದ್ದದ್ದು ನಿನ್ನ ಕೃಪೆಯೇ. ಶೋಧನೆ ವೇಳೆಯಲ್ಲಿ ಬಿದ್ದು ಹೋಗದೆ ನಾನು ದಾಟಿಸಿ ಮುಂದೆ ನಡೆಸಿದ್ದು ನಿನ್ನ ಕೃಪೆಯೇ. ಕಷ್ಟದ ಕಾಲದಲ್ಲಿ ಸೋತು ಹೋಗದೆ ನಾನು ಎಲ್ಲ ವೇಳೆ ಗೆದ್ದದ್ದು ನಿನ್ನ ಕೃಪೆಯೇ. ಶೋಧನೆ ವೇಳೆಯಲ್ಲಿ ಬಿದ್ದು ಹೋಗದೆ ನಾನು ದಾಟಿಸಿ ಮುಂದೆ ನಡೆಸಿದ್ದು ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ ಕೃಪೆಯೇ. ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ ಕೃಪೆಯೇ. ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ ಕೃಪೆಯೇ. 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 ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ
ಶಕ್ತಿಗಾಗಿ, ನಿನ್ನ ನಡೆಸುವಿಕೆಗಾಗಿ, ನಿನ್ನ ದಯೆಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ, ಎಲ್ಲಾನೇ ನಯ ಕೃಪೆಯೇ 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 ಎಲ್ಲಾನೇ ನಯ ಕೃಪೆಯೇ 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 ಎಲ್ಲಾನೇ ನಯ ಕೃಪೆಯೇ ಎಲ್ಲ ನಿನ್ನಯ 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 ಕೃಪೆಯೇ ಎಲ್ಲ ನಿಮ್ಮ ಕೃಪೆ ದೇವರೇ, ಎಲ್ಲ ನಿಮ್ಮ ಕೃಪೆ. ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ యేసయ్య. ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ యేసయ్య. ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ యేసయ్ಯ ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ యేసయ్య ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ 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 ಎಲ್ಲ ನಿನ್ನಯ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ ಪರಿಶುದ್ಧನಾಗಿರೋ ದೇವರೇ, ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ, ಮಾತಾಡಿದಕ್ಕೆ ಸ್ತೋತ್ರ, ಒಬ್ಬೊಬ್ಬರನ್ನ ಮುಟ್ಟಿದಕ್ಕೆ ಸ್ತೋತ್ರ. ಮಹಿಮೆ ನಿಮಗೆ. ಹೌದಪ್ಪ, ಇವತ್ತು ನೀವು ಮಾತಾಡಿದರೆ ನನ್ನ ಕೃಪೆ ನಿಮಗೆ ಸಾಕು. ನನ್ನ ಕೃಪೆ ನಿಮ್ಮನ್ನು ನಡೆಸುತ್ತೆ. ಆ ಕೃಪೆ ಮಾತ್ರ ನಮಗೆ ಸಾಕು. ನಡೆಸಿ ಮಹಿಮೆ ನಿಮಗೆ. ನಮ್ಮನ್ನು ನಾವು ತಗ್ಗಿಸ್ತೀವಿ, ನೀವು ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿ ಗಾನ ಮಾನ ಮಹಿಮೆ ಎಲ್ಲ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವ ಉಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯುನತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಮರಣ ತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಕರ್ತನಾದ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.